ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಂಡಿದೆ ಪಾಕಿಸ್ತಾನದ ವಿರುದ್ಧ. ಆದರೆ ನಿನ್ನೆಯಿಂದ ಒಂದು ಪ್ರಮುಖವಾದಂತಹ ಬೈಟು, ಪ್ರಮುಖವಾದಂತಹ ಸ್ಟೇಟ್ಮೆಂಟು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಸದ್ದು ಮಾಡ್ತಾ ಇದೆ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಂತಹ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ನ ಪ್ರಮುಖ ಸಾರಾಂಶ ಏನು ಅಂತ ಹೇಳಿದ್ರೆ ಯುದ್ಧ ಬೇಕಂತೇಳಿ. ಸೊ ಅದ್ರ ಮೇಲೆ ಡಿಬೇಟ್ ಮಾಡ್ತೀವಿ. ಬಟ್ ಅದಕ್ಕಿಂತ ಮುಂಚೆ ಸದ್ಯದ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಕೆಲವೇ ಹೊತ್ತಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನಿವಾಸದಲ್ಲಿ ನವದೆಹಲಿಯಲ್ಲಿ ಅತ್ಯಂತ ಮಹತ್ವದ ಸಭೆ ಆರಂಭ ಆಗ್ತಾ ಇದೆ. CDS ರಕ್ಷಣಾ ಪಡೆಗಳ ಮುಖ್ಯಸ್ಥ ಅನಿಲ್ ಚೌಹಾಣ್ ಅವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸಲಿದ್ದಾರೆ, ವಿವರಣೆಯನ್ನು ನೀಡಲಿದ್ದಾರೆ, ಮಾಹಿತಿಯನ್ನು ನೀಡಲಿದ್ದಾರೆ. 2 ದಿನಗಳ ಹಿಂದೆಯಷ್ಟೇ ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿ ಭದ್ರತಾ ಪರಿಶೀಲನೆಯನ್ನು ನಡೆಸಿದರು ಮತ್ತು ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಗೆ ಸಂಬಂಧಪಟ್ಟ ಹಾಗೆ ಕಾಶ್ಮೀರದಲ್ಲಿ ನಿಯೋಜನೆಗೊಂಡಿರುವಂತಹ ಸೇನಾಧಿಕಾರಿಗಳಿಂದ ಖುದ್ದು ಮಾಹಿತಿಯನ್ನು ಪಡೆದಿದ್ರು. ಆ ಮಾಹಿತಿಯನ್ನು ಪಡೆದ ಬಳಿಕ ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ರು. ಇದಾದ ಬಳಿಕ ಇವತ್ತು ಸಂಜೆ ಅಂದರೆ ಕೆಲವೇ ಹೊತ್ತಲ್ಲಿ ನವದೆಹಲಿಯಲ್ಲಿ ಇರುವಂತಹ ರಕ್ಷಣಾ ಸಚಿವರ ನಿವಾಸದಲ್ಲಿ ಮಹತ್ವದ ಸಭೆ ನಡೀತಾ ಇದೆ, CDS ಸಭೆ ನಡೀತಾ ಇದೆ. ಸೊ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, ಸೊ ಅವರ ಸಭೆ ನಡೀತಾ ಇರುವಂಥದ್ದು. CDS ಅಂದರೆ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ, ಈ 3 ಸೇನೆಗಳೇನಿದ್ದಾವೆ ಆ ಸೇನೆಗಳ ಸಿಬ್ಬಂದಿಗಳಿಗೆ ಅವರೇ ಮುಖ್ಯಸ್ಥರು. ಭೂಸೇನೆಗೆ ಒಂದು ಮುಖ್ಯಸ್ಥರು ಇರ್ತಾರೆ, ನೌಕಾಸೇನೆಗೆ ಒಬ್ಬರು ಮುಖ್ಯಸ್ಥರು ಇರ್ತಾರೆ, ವಾಯುಸೇನೆಗೆ ಒಬ್ಬರು ಮುಖ್ಯಸ್ಥರು ಇರ್ತಾರೆ. ಆದರೆ ಈ 3 ಸೇನೆಗಳ ಸಿಬ್ಬಂದಿಗಳು ಸೈನಿಕರಿಗೆ ಒಬ್ಬರನ್ನೇ ಮುಖ್ಯಸ್ಥರನ್ನಾಗಿ 2019ರಲ್ಲಿ ಒಂದು ಹೊಸ ಹುದ್ದೆಯನ್ನ ಕ್ರಿಯೇಟ್ ಮಾಡ್ತು ನರೇಂದ್ರ ಮೋದಿ ಅವರ ಸರ್ಕಾರ. ನಿಮ್ಗೆ ಗೊತ್ತಿರಬಹುದು, ಬಿಪಿನ್ ರಾವತ್ ಭಾರತದ ಮೊದಲ CDS ಆಗಿದ್ದಂಥವರು. ಅವರು ಹೆಲಿಕಾಪ್ಟರ್ ದುರಂತದಲ್ಲಿ ತಮಿಳುನಾಡಿನಲ್ಲಿ ಬಲಿಯಾದರು. ಸೊ CDS ಕೆಲವೇ ಹೊತ್ತಲ್ಲಿ ರಕ್ಷಣಾ ಸಚಿವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಸೊ ರಕ್ಷಣಾ ಸಚಿವರ ಜೊತೆಗೆ ಮಾತುಕತೆಯ ಬಳಿಕ ಏನು ಕ್ರಮಗಳಾಗಬಹುದು ಎನ್ನುವಂಥದ್ದು ಮಾಹಿತಿ. ಇವತ್ತು ಪ್ರಮುಖ ಇಂಗ್ಲಿಷ್ ದಿನಪತ್ರಿಕೆ ಇಂಡಿಯನ್ ಎಕ್ಸ್‌ಪ್ರೆಸ್ ಒಂದು ವರದಿಯನ್ನು ಪ್ರಕಟ ಮಾಡಿತ್ತು. ಏನು ಅಂತ ಹೇಳಿದ್ರೆ, ರಾಜತಾಂತ್ರಿಕ ಕ್ರಮಗಳ ಹೊರತಾಗಿಯೂ ಕೂಡ ಮಿಲಿಟರಿ ಆಕ್ಷನ್ಸ್ ಅಂದರೆ ಮಿಲಿಟರಿ ಕ್ರಮಗಳನ್ನು ಹೇಗೆ ಪುಲ್ವಾಮಾ ಮತ್ತು ಉರಿ ದಾಳಿಯ ಸಂದರ್ಭದಲ್ಲಿ ಭಾರತ ಸರ್ಕಾರ ಸರ್ಜಿಕಲ್ ಸ್ಟ್ರೈಕ್ ಅನ್ನು ನಡೆಸ್ತು, ಅದೇ ರೀತಿಯಾದಂತಹ ಸರ್ಜಿಕಲ್ ಸ್ಟ್ರೈಕ್ ಅನ್ನ ನಡೆಸುವಂತ ಆಪ್ಷನ್ ಅನ್ನ, ಆಯ್ಕೆಯನ್ನ ಓಪನ್ ಆಗಿ ಇಟ್ಕೊಂಡಿದೆ. ಅಂದ್ರೆ ರಾಜತಾಂತ್ರಿಕ ಕ್ರಮಗಳ ಕಾರಣಕ್ಕೋಸ್ಕರ ಮಿಲಿಟರಿ ಕ್ರಮಗಳಿಂದ ಭಾರತ ಸರ್ಕಾರ ದೂರ ಸರಿಯುತ್ತಾ ಎನ್ನುವಂತಹ ಪ್ರಶ್ನೆ ಏನಿತ್ತು. ಸೊ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿಯ ಪ್ರಕಾರ ಮಿಲಿಟರಿ ಆಕ್ಷನ್ಸ್, ಮಿಲಿಟರಿ ಕಾರ್ಯಾಚರಣೆಗಳು ಓಪನ್ ಆಗಿವೆ.
ಯುದ್ಧ ಅನಿವಾರ್ಯನ, ಇದು ಪ್ರಶ್ನೆ ಹುಟ್ಕೊಂಡಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಮತ್ತು ಸದ್ಯದ ಸಂಘರ್ಷದ ಹಿನ್ನೆಲೆಯಲ್ಲಿ. ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರೆ ಜೊತೆಗೆ ಮಾಜಿ ಪತ್ರಕರ್ತೆ ಸ್ವಾತಿ ಚಂದ್ರಶೇಖರ್ ಅವರು ಕೂಡ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಂತಹ ನಿನ್ನೆಯ ಒಂದು ಸ್ಟೇಟ್ಮೆಂಟ್ ಮತ್ತು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕೆಲವು ಮಾಧ್ಯಮಗಳದನ್ನು ಉಲ್ಟಾ ಹೊಡೆದಿದ್ದಾರೆ ಅಂತೇಳಿ ಹೇಳಿವೆ. ಉಲ್ಟಾ ಹೊಡೆದಿಲ್ಲ ಸಿದ್ದರಾಮಯ್ಯನವರು. ಈ ಕ್ಲಾರಿಫೈಡ್ ನಿನ್ನೆಯ ಸ್ಟೇಟ್ಮೆಂಟ್ ಏನಿತ್ತು ಅದನ್ನು ಇನ್ನಷ್ಟು ಕ್ಲಾರಿಫೈ ಮಾಡಿದ್ದಾರೆ. ಜೊತೆಗೆ ಇವತ್ತು ಪ್ರತ್ಯೇಕವಾಗಿ ಒಂದು ಸುದೀರ್ಘವಾದಂಥ ಪ್ರೆಸ್ ರಿಲೀಸ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೈಟ್ ಏನು, ನಿನ್ನೆ ಏನು ಹೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಇವತ್ತು ಏನು ಹೇಳಿದ್ರು. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಂತಹ ಸ್ಟೇಟ್ಮೆಂಟ್ನ ಬಳಿಕ ಅದು ಪಕ್ಕದ ಪಾಕಿಸ್ತಾನದ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸುದ್ದಿಯಾದ ಕಾರಣ ಅದನ್ನು ಇವತ್ತು ಬಿಜೆಪಿಯ ನಾಯಕರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿಕೊಂಡು ಮುಖ್ಯಮಂತ್ರಿಗಳಿಗೆ ಪಾಕಿಸ್ತಾನ ರತ್ನ ಅಂತೇಳಿ ತಮ್ಮದೇ ಆದಂತಹ ಸ್ವಯಂ ಸೃಷ್ಟಿಯ ಬಿರುದನ್ನು ಕೊಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿದ್ರು. ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರು ಕೂಡ ಅದ್ರ ಬಗ್ಗೆ ಮಾತಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮಧ್ಯಾಹ್ನ ಇನ್ನೊಂದು ಸುದೀರ್ಘವಾದಂತಹ ಪ್ರೆಸ್ ಸ್ಟೇಟ್ಮೆಂಟನ್ನು ಇಶ್ಯೂ ಮಾಡಿದ್ದಾರೆ. ಆ ಪ್ರೆಸ್ ಸ್ಟೇಟ್ಮೆಂಟನ್ನು ಓದಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆಯ ಹಿಂದಿನ ಅರ್ಥ ಏನಿತ್ತು ಮತ್ತು ಅದನ್ನು ಮಾಧ್ಯಮಗಳು ಯಾವ ರೀತಿ ಅರ್ಥ ಮಾಡಿಕೊಂಡ್ವು ಎನ್ನುವಂಥದ್ದು ಅರ್ಥ ಆಗುತ್ತೆ. ಮೊದಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟನ್ನು ನೋಡೋಣ. ನಿನ್ನೆ ಮತ್ತು ಇವತ್ತು ಕೊಟ್ಟಂತಹ ಸ್ಟೇಟ್ಮೆಂಟನ್ನು ಎರಡು ಬೈಟುಗಳು ಕೂಡ ಇದ್ದಾವೆ. ತಮ್ಮ ಹೇಳಿಕೆ ಬಗ್ಗೆ ಯುದ್ಧ ಬೇಡ ಅಂತ ಹೇಳಿಕೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯುದ್ಧ ಬೇಡ ಅಂತದ್ದು ಯುದ್ಧ ಅನಿವಾರ್ಯವಾದರೂ ಮಾಡಬೇಕು. ಅವ್ರಿಗೂ ಬುದ್ಧಿ ಇಲ್ಲ. ಅನಿವಾರ್ಯ ಆದ್ರೆ ಮಾತ್ರ ಮಾಡಬೇಕು. ಯುದ್ಧದಿಂದ ಪರಿಹಾರ ಆಗೋದಿಲ್ಲ. ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕಾಗ್ತದೆ. ಗೊತ್ತಾಯ್ತಾ? ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ. ನಾವು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಆ ಥರ ಬಿಂಬಿತ ಆಗ್ತಿರುವಂಥದ್ದು ತಮ್ಮನ್ನು ಕೂಡ ತಮ್ಮ ಹೇಳಿಕೆ ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದಕ್ಕೆ ಬೇಡ ಅಂತ ಹೇಳಲಿಲ್ಲ. ಏನು ಹೇಳಿದೆ ಅಂತಂದ್ರೆ ಯುದ್ಧ ಪರಿಹಾರ ಅಲ್ಲ. ಈಗ ಭದ್ರತೆ ಕೊಡಬೇಕಾಗಿತ್ತಲ್ವ ಅವ್ರಿಗೆ. ಅಲ್ಲಿಗೆ ಬೇಕಾದಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಕಾಶ್ಮೀರ. ಭದ್ರತೆ ಕೊಡಬೇಕಾಗಿದ್ದಾರೆ. ಯಾವ ಜವಾಬ್ದಾರಿ? ಕೇಂದ್ರ ಸರ್ಕಾರದ. ಅದು ವೈಫಲ್ಯ ಇದೆ ಅಂತ ಹೇಳಿದ್ದೀನಿ. 26 ಜನ ಸತ್ತೋಗಿದ್ದಾರೆ. 40 ಜನ ಸೈನಿಕರು ಸತ್ತಿದ್ರು ಅದೇ ಜಿಲ್ಲೆನಲ್ಲಿ. ಸೊ ಅದಕ್ಕೆ ದೇರ್ ಇಸ್ ಎ ಫೈಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿನ ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳಿದ್ದೀನಿ. ಯುದ್ಧ ಅನಿವಾರ್ಯ ಆದರೆ ಮಾಡಬೇಕು, ಮಾಡಲೇಬಾರದು ಅಂತೇನಿಲ್ಲ. ಆದರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿದ್ದೀನಿ. ಸಿದ್ದರಾಮಯ್ಯ ಓಲೈಕೆ ರಾಜಕೀಯ ಮಾಡ್ತಾರಂತ ಹೇಳೋದು ಕೇಳ್ಕೊಂಬಂದು ಹೇಳಕ್ಕೆ ನೀನು ಇರೋದು. ಅವ್ರು ಹೇಳಿದ್ರೆ ಅವ್ರು ಹೇಳೋದಿಲ್ಲ ಸರಿನಾ? ಅವ್ರು ಉತ್ತರ ಕೊಡೋದೇ ಸರಿ ಇಲ್ಲ. ತಮ್ಮ ಹೇಳಿಕೆ ಬಗ್ಗೆ ಯುದ್ಧ ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯುದ್ಧ ಬೇಡ ಅಂತ ಹೇಳಲಿಲ್ಲ, ಅನಿವಾರ್ಯತೆ, ದಿ ನೆಸೆಸಿಟಿ. ಯುದ್ಧ ಬೇಡ ಅಂತ ಸಿದ್ದರಾಮಯ್ಯನವರು ಹೇಳಲಿಲ್ಲ. ನಿನ್ನೆಯ ಬೈಟಲ್ಲೂ ಕೂಡ ಹೇಳಲಿಲ್ಲ. ನಿನ್ನೆ ಬೈಟ್ ಫುಲ್ ಅಬ್ಸರ್ವ್ ನಾನು ಮಾಡಿದೆ. ನಿನ್ನೆಯ ಬೈಟಲ್ಲೂ ಕೂಡ ಹೇಳಲಿಲ್ಲ. ಬಟ್ ನಮ್ಮ ಜೊತೆಗೆ ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರೆ ಸ್ವಾತಿ ಚಂದ್ರಶೇಖರ್ ಅವರಿದ್ದಾರೆ. ಸ್ವಾತಿ ಅವರೇ, ನನಗೆ ನಿನ್ನೆ ಸಿದ್ದರಾಮಯ್ಯನವರು ಕೊಟ್ಟಂತಹ ಸ್ಟೇಟ್ಮೆಂಟ್ನ ಬಳಿಕ ನನ್ನ ಮೊದಲ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ಲಿ ಈ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರದ ಭದ್ರತೆಯ ವಿಚಾರದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ಹೌದು. ಆದರೆ ಆ್ಯಸ್ ಎ ಅಪೋಸಿಷನ್ ಪಾರ್ಟಿ, ವಿರೋಧ ಪಕ್ಷವಾಗಿ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನು ಅಂತ? ಮೊದಲಿಗೆ ನನ್ನ ದೇಶದ ಸ್ನೇಹಿತರು, ಪ್ರಜೆಗಳು ಮತ್ತು ಈ ದೇಶದ ಆಸ್ತಿಯಾಗಿರುವಂತಹ ಜನ ಪೆಹಲ್ಗಾಮ್ನಲ್ಲಿ ಮೃತಪಟ್ಟಿದ್ದಾರೆ. ಅತಿ ಹೀನಾಯವಾದಂತಹ ಪರಿಸ್ಥಿತಿಗೆ ಒಳಪಟ್ಟಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೋರ್ತೀನಿ ಮತ್ತು ಅವರ ಕುಟುಂಬಗಳಿಗೆ ಈ ಒಂದು ನೋವನ್ನು ಭರಿಸುವಂತಹ ಶಕ್ತಿ ಸಿಗಲಿ ಅನ್ನುವಂಥದ್ದು. ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಅನ್ನೋದನ್ನು ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು, ನಮ್ಮ LOPಯಿಂದ ಹಿಡಿದು ಮತ್ತು ನಮ್ಮ ಎಲ್ಲ
ಸ್ಥಳೀಯ ನಾಯಕರು ಕೂಡ ಬಹಳ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೀವಿ. ನಾವು ಈ ಸಂದರ್ಭದಲ್ಲಿ ದೇಶದ ಜೊತೆ ಇದ್ದೀವಿ. ಭಾರತ ಸರ್ಕಾರ ಅಂದರೆ ಬಿಜೆಪಿ ಸರ್ಕಾರ, NDA ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು, ವಿತ್ತ ಸಚಿವರು ಮತ್ತು ಗೃಹ ಇಲಾಖೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡ್ರೂ ಕೂಡ ಸಂಯೋಜಿತವಾದಂತಹ ಮತ್ತು ಸರಿಯಾಗಿ ಆಲೋಚನೆ ಮಾಡಿ ಅಳೆದು ತೂಗಿ ತೆಗೆದುಕೊಳ್ಳುವಂತಹ ನಿರ್ಧಾರದ ಜೊತೆಗೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗ್ಲೂ ಇದೆ. ಅದರ ಜೊತೆಗೆ ನಮ್ಮ ಅಲೈಸ್ ಕೂಡ ನಾವಿದ್ದೀವಿ ಅನ್ನುವಂತಹ ಒಂದು ನಿಲುವನ್ನ ನಾವು ಬಹಳ ಕ್ಲಿಯರ್ ಆಗಿ ಸ್ಪಷ್ಟಪಡಿಸ್ತೀವಿ. ಆದ್ರೆ ಇಲ್ಲಿ ಉದ್ಭವ ಆಗುವಂತಹ ಪ್ರಶ್ನೆ ಏನು ಅಂತಂದ್ರೆ, ನಾನು ಬಹುಶಃ ಕಾಶ್ಮೀರದ ಒಂದು ಚಿತ್ರಣವನ್ನ ನಮ್ಮ ಜನತೆಗೆ ಕೊಡೋದಾದ್ರೆ, ಪುಲ್ವಾಮಾ ಅಟ್ಯಾಕ್ ಆಗಿದ್ದಂಥದ್ದು 2019ರಲ್ಲಿ 18ರ ಆಸುಪಾಸಿಂದ 19ರ ಆಸುಪಾಸಲ್ಲಿ 2 ಅಟ್ಯಾಕ್ ನಮ್ಮ ದೇಶ ನೋಡುತ್ತೆ. ಆ ಸಂದರ್ಭದಲ್ಲಿ ಒಂದು ನಾವು ಬಾಲಾಕೋಟ್ ಏರ್ ಸ್ಟ್ರೈಕನ್ನು ಮಾಡ್ತೀವಿ, ಮತ್ತೊಂದು ಅಲ್ಲಿ ಹೋಗಿ ಹೊಡೆಯುವಂಥದ್ದು. ಸೊ 2 ರೀತಿಯಾದಂಥ ರಿಟಾಲಿಯೇಷನನ್ನು ನಾವು ತೋರಿಸ್ತೀವಿ ಕಾಶ್ಮೀರಕ್ಕೆ, ಪಾಕಿಸ್ತಾನಕ್ಕೆ. ಪುಲ್ವಾಮಾದಿಂದ ಕೇವಲ 1 ಗಂಟೆಯ ದೂರದಲ್ಲಿ ಇರುವಂಥದ್ದು ಪೆಹಲ್ಗಾಮ್, ಆ್ಯಂಡ್ ಶ್ರೀನಗರಿಂದ 66 ಕಿಲೋಮೀಟರ್ನಲ್ಲಿ ಇರುವಂಥದ್ದು ಪೆಹಲ್ಗಾಮ್. ಸೊ ಕಾಶ್ಮೀರ ಅಂತ ಹೇಳಿದ ತಕ್ಷಣ ಜನಕ್ಕೆ ಬರುವಂಥದ್ದು ಏನು? ಶ್ರೀನಗರ್ ನೋಡ್ತೀವಿ, ನಾವು ದಾಲ್ ಲೇಕ್ ನೋಡ್ತೀವಿ, ಮತ್ತು ಗುಲ್ಮೋಹರ್ ನೋಡ್ತೀವಿ, ಮತ್ತು ಟ್ಯೂಲಿಪ್ ಗಾರ್ಡನನ್ನು ನೋಡೋಕ್ಕೆ ಹೋಗ್ತೀವಿ, ಮತ್ತು ಪೆಹಲ್ಗಾಮ್ ನೋಡ್ತೀವಿ. ನೆನಪಿರಬಹುದು ನಿಮಗೆ, ಈ ದಾಳಿ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಪಕ್ಕದಲ್ಲೇ ಪಬ್ಲಿಕ್ ಅಕೌಂಟ್ ಕಮಿಟಿ ಮೀಟಿಂಗ್ ನಡೀತಾ ಇದೆ. ಸೊ ನಮ್ಮ ದೇಶದ ಆಡಳಿತ ಪಕ್ಷದ ಸಂಸದರು, ವಿರೋಧ ಪಕ್ಷದ ಸಂಸದರು, ಆಡಳಿತ ಪಕ್ಷದ ಸಚಿವರು ಇದನ್ನ ಮೊನ್ನೆಯ ದಾಳಿ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಸೊ ಅಲ್ಲೇ ಕೇವಲ 40 ಕಿಲೋಮೀಟರ್ ಆಚೆಯಲ್ಲಿ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಇರುವಂತಹ ಸಂದರ್ಭದಲ್ಲಿ ಆ ಹಿಲ್ಲಿ ಟೆರೇನ್ ಅನ್ನ ನೀವು ನೋಡಿದ್ರೆ ಸರಿಸುಮಾರು ಒಂದು 12 ಮನೆಗಳು ಇರುವಂತಹ ಜಾಗ ಅದು. ಆ 12 ಮನೆಗಳು ಇರುವಂತಹ ಆಸ್ಪಾಸ್ನಲ್ಲಿ ಅವರು ಮನೆಗಳ ಹಿಂದೆ ಅಡಗಿದ್ರು ಅಥವಾ ಗಿಡಗಳ ಮಧ್ಯೆ ಅಡಗಿದ್ರು. ಒಂದು ಭಾಗದಲ್ಲಿ ಒಂದು ಕಾಡಿನ ರೀತಿ ಇರುವಂಥದ್ದು. ಅಲ್ಲಿಂದ ನುಸುಳುಕೋರರು ಬಂದು ಮತ್ತೆ ಹೊಡೆದು ವಾಪಸ್ ಹೋಗಬೇಕು ಅಂತಂದರೆ ಸರಿಸುಮಾರು ಇದು 1 ಗಂಟೆಯ ಪ್ರೋಸೆಸ್. ಸೊ 1 ಗಂಟೆಗಳ ಕಾಲ ಪೆಹಲ್ಗಾಮ್ ಅನ್ನುವಂತಹ ಅತಿ ಸೀರಿಯಸ್ ಆಗಿರುವಂಥ ಟೂರಿಸ್ಟ್ ಸ್ಪಾಟ್ ಅದು. ಯಾವುದೋ ಈಗ ಕರ್ನಾಟಕಕ್ಕೆ ನಾವು ನೋಡೋದಕ್ಕೆ ಬಂದರೆ ಏನಂತ ನೋಡ್ತೀವಿ? ನಾವು ಹಂಪಿಯನ್ನು ನೋಡ್ತೀವಿ, ನಾವು ಚಿಕ್ಕಮಗಳೂರಿಗೆ ಹೋಗ್ತೀವಿ, ನಾವು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಸೊ ಈ ರೀತಿಯಾದಂತಹ ಒಂದಿಷ್ಟು ಪ್ರಾಮಿನೆಂಟ್ ಪ್ಲೇಸಸ್ ಇದೆ ಕರ್ನಾಟಕ ಅಂದಿದ ತಕ್ಷಣ. ಸೊ ಇಂತಹ ಜಾಗಗಳಲ್ಲಿ ಅದು ಸಮ್ಮರ್ ಸೀಸನ್ನಲ್ಲಿ ಜನ ನೋಡಕ್ಕೆ ಬಂದಾಗ, ಈಗ ದಸರಾಗೆ ಜನ ಮೈಸೂರಿಗೆ ಬರ್ತಾ ಇದ್ದಾರೆ ಅಂತಂದ್ರೆ ನಾವು ಆ ಸಂದರ್ಭದಲ್ಲಿ ಸೆಕ್ಯೂರಿಟಿಯನ್ನ ಅಲ್ಲಿಗೆ ಹಾಕ್ತಿವಾ ಹಾಕಲ್ವಾ? ಪೊಲೀಸ್ ಸಿಬ್ಬಂದಿಯನ್ನ ಹಾಕ್ತಿವಾ ಹಾಕೋದಿಲ್ವಾ? ಸೊ ಕಾಶ್ಮೀರಕ್ಕೆ ಇರುವಂತಹ ಸೀಸನ್ನೇ ಇದು. ಒಂದು ವಿಂಟರ್ನಲ್ಲಿ ಇರುವಂತಹ ಒಂದು ಸ್ನೋಫಾಲ್ ಸೀಸನ್ ನೋಡೋದಕ್ಕೆ ಬರುವಂಥದ್ದು, ಅದನ್ನು ಹೊರತುಪಡಿಸಿದ್ರೆ ಈ ಸಮ್ಮರ್ ಸೀಸನ್ ಅಲ್ಲಿ ಬರುವಂಥದ್ದು. ಬಟ್ ನೀವು ಕಂಪ್ಲೀಟ್ಲಿ ಏನು ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ, ಯು ಆರ್ ಸೇಯಿಂಗ್ ಸೆಕ್ಯೂರಿಟಿ ಫೇಲ್ಯೂರ್ ಆಗಿದೆ. 100 ಫೇಲ್ಯೂರ್ ಅಲ್ಲ, ಸೆಕ್ಯೂರಿಟಿ ಡಿಪ್ಲೈಟೇಷನ್ ಇಲ್ಲ ಅಲ್ಲಿ. ಓಕೆ, ನಾನು ಇದನ್ನ ಯಾಕೆ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಮೊನ್ನೆ ಸರ್ವ ಪಕ್ಷಗಳ ಸಭೆ ನಡೆದಾದ ಬಳಿಕ ನಿಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮತ್ತೆ KC ವೇಣುಗೋಪಾಲ್ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನು ಗಮನಿಸಿದ್ರೆ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪೋಸ್ಟ್ಗಳು ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 10 ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 5 ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಹಳೆ ಭಾಷಣದ ವಿಡಿಯೋ ತುಣುಕುಗಳನ್ನೆಲ್ಲ ತೆಗೆದು ಪ್ರಶ್ನೆಯನ್ನು ಕೇಳ್ತಾರೆ. ಬಟ್ ಓಪನ್ ಆಗಿ ಈಗ ಸಿದ್ದರಾಮಯ್ಯನವರು ನಿನ್ನೆನೂ ಹೇಳಿದ್ದಾರೆ ಭದ್ರತಾ ವೈಫಲ್ಯ ಅಂತ. ಇವತ್ತು ಮತ್ತೆ ರಿಪೀಟೆಡ್ ದ ಸೇಮ್ ಕಂಟೆಂಟ್ ಏನಿತ್ತು. ಈ ವಾಸ್ ಸ್ಟಿಕ್ ಆನ್ ವಿತ್ ದಿಸ್ ಸ್ಟೇಟ್ಮೆಂಟ್, ಈಸ್ ನಾಟ್ ಡೈವರ್ಟೆಡ್ ಅಥವಾ ಅಲ್ಲಿಂದ ಪಲಾಯನ ಮಾಡಿ ಓಡಿ ಹೋಗಿಲ್ಲ. ಬಟ್ ಭದ್ರತಾ ವೈಫಲ್ಯದ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಆಸ್ ಎ ಪ್ರೀಮಿಯರ್ ಅಪೋಸಿಷನ್ ಪಾರ್ಟಿ ಲೋಕಸಭೆಯಲ್ಲಿ ನೀವೊಂದು ಪ್ರಮುಖ ವಿರೋಧ ಪಕ್ಷವಾಗಿರುವಂತಹ ಸಂದರ್ಭದಲ್ಲಿ ವೈ ಯುವರ್ ಲೀಡರ್ಸ್ ಎಸ್ಕೇಪಿಂಗ್ ಟು ಹೈಲೈಟ್ ದಿ ಇಶ್ಯೂಸ್? ಇಲ್ಲ, ನಾವು ಎಸ್ಕೇಪ್ ಆಗ್ತಾ ಇಲ್ಲ. ಖರ್ಗೆ ಅವರನ್ನ ಪ್ರಶ್ನೆ ಮಾಡಿದಾಗಲೂ ನಾವು ಮಾತಾಡಿದ್ವಿ, ವೇಣುಗೋಪಾಲ್ ಅವರನ್ನು ಪ್ರಶ್ನೆ ಮಾಡಿದಾಗಲೂ ನಾವು ಮಾತಾಡಿದ್ವಿ. ಘಟನೆ ನಡೆದೋಗಿದೆ. ಈಗ ಮುಂದೆ ಏನಾಗಬೇಕಾಗಿದೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗಿದೆ. ಸೊ ಪ್ರಿನ್ಸಿಪಲ್ ಅಪೋಸಿಷನ್ ನಾವು ಹೌದು, ಆದರೆ ಅಟ್ ದ ಸೇಮ್ ಟೈಮ್ ಆಡಳಿತ ಪಕ್ಷವನ್ನ ವಿರೋಧ ಮಾಡುವಂತಹ ಸಂದರ್ಭ ಕೂಡ ಇದು ಹೌದು, ಟೀಕೆ ಮಾಡುವಂತಹ ಸಂದರ್ಭ ಕೂಡ ಇದು ಹೌದು. ಆದರೆ ಅಟ್ ದ ಸೇಮ್ ಟೈಮ್ ಸಲಹೆ ಸೂಚನೆಗಳನ್ನ ಕೊಟ್ಟು ಮುಂದೆ ಭಾರತ ಯಾವ ರೀತಿಯಾದಂತಹ ನಡೆಗಳನ್ನ ತೋರಿಸಬೇಕು ಅನ್ನುವಂತಹ ರೆಸ್ಪಾನ್ಸಿಬಲ್ ಪೊಸಿಷನ್ ಅಲ್ಲೂ ಕೂಡ ನಾವಿದೀವಿ. ಸೊ ಈ ಒಂದು ಸ್ಟೇಟ್ಮೆಂಟ್ ಗಳನ್ನ ನಾವು ಸೂಕ್ಷ್ಮತೆಯಿಂದ ಮಾತಾಡ್ತಾ ಇದೀವಿ ಅಷ್ಟೇ. ನಾವು ಅವ್ರ ಬಗ್ಗೆ ನಾವು ಯಾವುದೇ ಸಹಾನುಭೂತಿಯನ್ನಾಗಲೋ ಅನುಕಂಪವನ್ನಾಗಲೋ ನಾವು ಖಂಡಿತವಾಗ್ಲೂ ತೋರಿಸ್ತಾ ಇಲ್ಲ. ಇವತ್ತಿನ ದಿನ ನಾನೊಂದು ರಾಜ್ಯ ಮಾಧ್ಯಮದಲ್ಲಿ ಕೂತು ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರೆ ಅನ್ನೋದಾದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಟ್ಸ್ ಅ
ಇಟ್ಸ್ ಅ ವೆರಿ ಕ್ಲಿಯರ್ ಸೆಕ್ಯೂರಿಟಿ ಲ್ಯಾಬ್ಸ್ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಸೊ ಇಟ್ಸ್ ಕ್ಲಿಯರ್. ಸೊ ನಮ್ಮ ಪ್ರೈಮರಿ ಸ್ಟೇಟ್ಮೆಂಟ್ಗಳನ್ನ ನಾವು ಕೊಟ್ಬಿಟ್ಟಿದ್ದೀವಿ. ಆದರೆ ಈಗ ನೆಕ್ಸ್ಟ್ ಏನು ಅನ್ನುವಂಥ ಒಂದು ಪ್ರಶ್ನೆ, ನೀವು ಯುದ್ಧ ಬೇಕಾ ಬೇಡವಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರಿ. ನೆನಪಿರಲಿ, ಕಳೆದ ಆಲ್ಮೋಸ್ಟ್ ಈ ದಶಕ ಕಂಡಿರುವಂತಹ ಅತಿ ದೊಡ್ಡ ಯುದ್ಧ ಅಂತಂದರೆ ಅದು ರಷ್ಯಾ ಮತ್ತು ಉಕ್ರೇನ್ ಮಧ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ. ಉಕ್ರೇನ್ ಅನ್ನುವಂತಹ ಒಂದು ಚಿಕ್ಕ ರಾಜ್ಯ. ನಾನು ನಮ್ಮ ಭಾರತದ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ, ಅಥವಾ ಪಾಕಿಸ್ತಾನವನ್ನು ವೈಭವೀಕರಿಸ್ತಾ ಇಲ್ಲ, ಅಥವಾ ಪಾಕಿಸ್ತಾನ ಇವಾಗಿರುವಂತಹ ಅತಿ ಹೀನಾಯ ಸ್ಥಿತಿ ಏನಿದೆ ಅದು ಭಾರತದ ಮುಂದೆ ನಿಂತ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಬಟ್ ಒಂದು ವೇಳೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವ್ರು ಏನಾನ ಆಗಲಿ, ನಮಗೆ ಅದಕ್ಕೆ ಸಂಬಂಧ ಇಲ್ಲ. ಆದರೆ ಭಾರತ ಯುದ್ಧಕ್ಕೆ ಹೋಗಿದ್ದೇ ಆದಲ್ಲಿ ನಮ್ಮ ಮುಂದಿನ ಆರ್ಥಿಕ ಪರಿಸ್ಥಿತಿ ಏನಾಗಬಹುದು, ನಾವು ಯಾವ ಪರಿಸ್ಥಿತಿಯಲ್ಲಿ ಹೋಗಿ ನಿಂತ್ಕೊಳ್ಬೋದು. ರಷ್ಯಾ ಇವತ್ತಿನ ದಿನ ಆಲ್ಮೋಸ್ಟ್ 15 ವರ್ಷಗಳ ಕಾಲ ಹಿಂದೆ ಹೋಗಿದೆ. ಇವತ್ತಿದ್ದಂಥ 2025 ಇರುವಂತಹ ರಷ್ಯಾ ಯುದ್ಧ ಆದ ನಂತರದಲ್ಲಿ 2025 ಇಲ್ಲ, ಅವರು ಆಲ್ಮೋಸ್ಟ್ 2005 ಹೋಗಿ ನಿಂತಿದ್ದಾರೆ. ಸೊ ನಾವು ನಮ್ಮ ಮುಂದಿನ ನಡೆ ಏನು, ಆ್ಯಂಡ್ ವಾಟ್ ಈಸ್ ಅವರ್ ಜಿಯೋ ಪೊಲಿಟಿಕಲ್ ಸ್ಟ್ರಾಟಜಿ? ಚೈನಾ ನಮ್ಮ ಜೊತೆ ಇದೆಯಾ ಈ ಸಂದರ್ಭದಲ್ಲಿ? ಅಫ್ಘಾನಿಸ್ತಾನ್ ನಮ್ಮ ಜೊತೆ ಇದೆಯಾ ಈ ಸಂದರ್ಭದಲ್ಲಿ? ಬಾಂಗ್ಲಾದೇಶ್, ಎಸ್, ಅವ್ರದ್ದೇ ಆದಂಥ ಇಂಟರ್ನಲ್ ಸಮಸ್ಯೆಗಳು ನಡೀತಾ ಇದೆ, ಬಟ್ ಬಿಯಾಂಡ್ ದಟ್ ನಮ್ಮ ಜೊತೆ ಇರ್ತಾರೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಅಂತೂ ಇದ್ದೇ ಇದೆ. ಸೊ ವಾಟ್ ಈಸ್ US ಸ್ಟ್ಯಾಂಡ್? ಮೊನ್ನೆ ಟ್ರಂಪು 25% ಟ್ಯಾಕ್ಸ್ ಹಾಕಿ ಕಳಿಸಿದ್ರಲ್ಲ, ಇವತ್ತು ಏನು ಮಾಡ್ತಾರೆ? US ಸ್ಟ್ಯಾಂಡ್ ಏನಿದೆ? ಆ್ಯಂಡ್ ಅವರದೇ ದೇಶದಲ್ಲಿ ಯುದ್ಧಗಳಾದ ನಂತರದಲ್ಲಿ ಇವತ್ತಿನ ದಿನ ರಷ್ಯಾ ಏನು ಸ್ಟ್ಯಾಂಡನ್ನು ತಗೊಂಡಿದೆ? ಆ್ಯಂಡ್ ಯಾವತ್ತೂ ಒಂದು ವಿಚಾರ ಆ್ಯಕ್ಚುಲಿ ವೀಕ್ಷಕರು ಮತ್ತು ನಾವು ಕೂಡ ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಯುದ್ಧಗಳು ಕೇವಲ 2 ದೇಶದ ಮಧ್ಯೆ ಮಾತ್ರ ನಡೆಯೋದಿಲ್ಲ, ಜಗತ್ತಿನ ಮಧ್ಯೆ ನಡೆಯುತ್ತೆ. ಸಣ್ಣ 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 ದೇಶಗಳಿರುತ್ತೆ, ಅದೆಲ್ಲ ಅಂದರೆ ನಮಗೆ ಗೊತ್ತಾಗದೇ ಇರುವಂತಹ ಗ್ರೇ ಕಂಟ್ರೀಸ್ ಅಂತ ನಾವು ಹೇಳ್ತೀವಿ. ಅಲ್ಲಿಂದ ಬ್ಲ್ಯಾಕ್ ಮನಿ ಫಂಡ್ ಆಗುತ್ತೆ. ಅದು ಯಾವುದು, ಈಗ ಒಂದು ವೀಕ್ ರಾಷ್ಟ್ರ ಅಂತ ಇರುತ್ತೆ. ಈಗ ನಾವು ಎಲ್ಲೋ ಒಂದು ಕಡೆ ಭಾರತ ಬಲಿಷ್ಠವಾಗಿರುವಂತಹ ರಾಷ್ಟ್ರ ಆಗಿರೋದ್ರಿಂದ ಸೊ ಒಂದಷ್ಟು ಇಂಟರ್ನ್ಯಾಷನಲ್ ಡಿಪ್ಲೊಮಸಿ ನಮ್ಮದು ನಾವು ಚೆನ್ನಾಗಿ ಇಟ್ಕೊಂಡಿರ್ತೀವಿ. ಸೊ ನಾವು ಸ್ವಾಭಾವಿಕವಾಗಿ ನಮಗೆ ಸಪೋರ್ಟ್ ಸಿಗುತ್ತೆ. ನಿಮ್ಮ ಇದಕ್ಕೇನೆ ಆ್ಯಡ್ ಅನ್ನು ಏನು ಅಂತ ಹೇಳಿದ್ರೆ, ನಿನ್ನೆ ಟ್ರಂಪ್ ಕೂಡ ಹೇಳಿದ್ದಾರೆ. ಟ್ರಂಪ್ ನಿನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನು ನೋಡಿದ್ರೆ ಅಮೆರಿಕವನ್ನ ನಂಬ್ಕೊಂಡು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಕ್ ನಾವು ಸಾಧ್ಯನೇ ಇಲ್ಲ. ಬಿಕಾಸ್ ನಿನ್ನೆ ಟ್ರಂಪ್ ಹೇಳಿರುವಂಥದ್ದು ಇದು 1500 ವರ್ಷಗಳಿಂದ ನಡೀತಾ ಇದೆ ಅಂತೇಳಿ. ನಮಗೆ ನಮ್ಮ ದೇಶ ವಿಭಜನೆ ಆಗಿನೇ 75 ವರ್ಷ ಆಗಿರುವಂಥದ್ದು. ಟ್ರಂಪ್ ಪ್ರಕಾರ 1500 ವರ್ಷಗಳ ಹಿಂದೆ ಯುದ್ಧ ಸಂಘರ್ಷ ನಡೀತಾ ಇದೆ. ಆಮೇಲೆ ಅವ್ರು ಹೇಳಿದ್ದಾರೆ ಇದು ದಿನ ನಡೆಯುತ್ತೆ ಅಂತ. ಸೊ ಟ್ರಂಪ್ ಈಸ್ ನೋ ಮೋರ್ ವರಿಡ್. ಎಕ್ಸಾಕ್ಟ್ಲಿ, ಅಂಡ್ ಹಿ ಇಸ್ ನಾಟ್ ಗೋಯಿಂಗ್ ಟು ಇನ್ವಾಲ್ವ್ ಅಂತಾನೂ ಆಯ್ತು. ಇಲ್ಲಿ ಇದು ಅವರಿಬ್ಬರ ಮಧ್ಯೆ ನಡೀತಾ ಇರುವಂತಹ ಸಮಸ್ಯೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ US ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಂಡ್ರೆ ಇಟ್ ಇಸ್ ಓಕೆ. ಬೈ ಚಾನ್ಸ್ ಇಲ್ಲ, ಇಷ್ಟು ದಿನ ನಾವು ಇಲ್ಲಿಗೆ ಸಪೋರ್ಟ್ ಮಾಡಿದ್ದೀವೇನೋ, ಈಗ ಮೋದಿ ಇಸ್ ನಾಟ್ ಮೈ ಫ್ರೆಂಡ್ ಅಂತ ಹೇಳಿ ಮೊನ್ನೆ ಹೆಂಗಿದ್ರು ಪದಗ್ರಹಣಕ್ಕೆ ಕರೀಲಿಲ್ಲ ಅವ್ರನ್ನ, ಈ ಕಡೆ ಶಿಫ್ಟ್ ಆದ್ರು ಅಂತಂದ್ರೆ ಏನು, ವಾಟ್ ನೆಕ್ಸ್ಟ್ ಅನ್ನುವಂಥದ್ದು. ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿರುವಂಥದ್ದು ಈ ಸ್ಟೇಟ್ಮೆಂಟ್ ಆದ ಮೇಲೆ ಬಹಳಷ್ಟು ಮಾಧ್ಯಮಗಳ ಪ್ರತಿಕ್ರಿಯೆ ಬಂದಾದ ನಂತರ ನಾನು ಕೂಡ ಮಾತಾಡಿದೆ. ಅವರು ಎಷ್ಟು ಬಹಳ ಕ್ಲಿಯರ್ ಆಗಿ ಕೂಡಿಸ್ಕೊಂಡು ಅರ್ಥ ಮಾಡಿಸಿದ್ರು ಅಂತಂದರೆ, ಇವತ್ತಿನ ದಿನ ಇರುವಂತಹ ಪರಿಸ್ಥಿತಿಯಲ್ಲಿ ನಾವು ಯುದ್ಧ 1962 ಸಂದರ್ಭದಲ್ಲಿ ನಡೆದಂತಹ ಯುದ್ಧ ಆಗಿರಬಹುದು, 1971 ನಡೆದಂಥ ಯುದ್ಧ ಆಗಿರಬಹುದು, 1965 ನಡೆದಂಥ ಯುದ್ಧ ಆಗಿರಬಹುದು, ಕಾರ್ಗಿಲ್ ಯುದ್ಧ ಆಗಿರಬಹುದು, ಈ ಎಲ್ಲ ಸಂದರ್ಭದಲ್ಲೂ ಕೂಡ ನಮಗೆ ಸೆಟ್ ಬೇಸ್ ಅಂತ ಇತ್ತು. ನಾವು ಕಾರ್ಗಿಲ್ ಯುದ್ಧದಲ್ಲಿ ಕಾರ್ಗಿಲ್ ನಮಗೆ ಬೇಸ್ ಆಗಿತ್ತು, ಅವ್ರು ಬಂದು ಆಕ್ರಮಿಸ್ಕೊಂಡಿದ್ರು. ಸೊ ಅಲ್ಲಿ ಹೋಗಿ ನಾವು ಫೈಟ್ ಮಾಡಿದ್ವಿ. ಆ್ಯಂಡ್ 1971 ನಾವು ಈಸ್ಟ್ ಪಾಕಿಸ್ತಾನನ ಬಾಂಗ್ಲಾದೇಶ್ ಮಾಡಬೇಕಾಗಿತ್ತು. ನಾವು ಆ ಒಂದು ವಿಚಾರಕ್ಕೆ ನಾವು ಫೈಟ್ ಮಾಡಿದ್ವಿ. ನಮಗೆ ಸೀಮಾ ಅನ್ನೋದಿತ್ತು, ಅಂದರೆ ನಮಗೆ ಬಾರ್ಡರ್ಸ್ ಇತ್ತು, ನಾವು ಎಲ್ಲಿ ಹೋಗಿ ಫೈಟ್ ಮಾಡ್ತಿದ್ದೀವಿ ಅಂತ ನಮ್ಗೆ ಗೊತ್ತಿತ್ತು. ಇವತ್ತಿನ ದಿನ ನಾವು ಎಲ್ಲಿ ಫೈಟ್ ಮಾಡ್ತಾ ಇದ್ದೀವಿ? ಇವತ್ತು ಬಂದು ಹೊಡೆದಿರುವಂತಹ ಆಸ್ ಆಫ್ ನಾವು ಇಂಟೆಲಿಜೆನ್ಸ್ ಪ್ರಕಾರ 3 ಜನ ಅಲ್ಲಿ ಸ್ಥಳೀಯರು ನೋಡಿರುವಂಥದ್ದು. ಸೊ ಒಟ್ಟಾರೆ ಒಂದು 6 ಜನ ಬಂದಿದ್ದಾರೆ ಅನ್ನುವಂಥದ್ದು. ಸೊ ಆ 6 ಜನರನ್ನು ನೀವು ಹೊಡಿತೀರೋ, ನೀವು ಲಾಹೋರನ್ನು ಕಂಟ್ರೋಲಿಗೆ ತಗೋತಿರೋ, ಅಥವಾ ನೀವು POKಯನ್ನು ತಗೊಳ್ತಿರೋ, ಯುದ್ಧ ಮಾಡ್ತೀವಿ. ಬಿಹಾರದಲ್ಲಿ ಇವತ್ತಿನ ದಿನ ಪ್ರಧಾನಮಂತ್ರಿಗಳು ಹೋಗಿ ಮಾತಾಡ್ತಾರೆ. ಅಲ್ಲ, ನಾನು ಅವರ ಭಾಷಣದ ಬಗ್ಗೆ ನಾನು ಮಾತಾಡ್ತಿಲ್ಲ, ಅವ್ರು ಇಂಗ್ಲೀಷಲ್ಲಿ ಮಾತಾಡಿದ ಬಗ್ಗೆ ನಾನು ಮಾತಾಡ್ತಿಲ್ಲ. ಚುನಾವಣೆ ಪ್ರಚಾರದಲ್ಲಿ ಈ ಒಂದು ಸಂದರ್ಭದಲ್ಲಿ ಮಾತಾಡುವಂತಹ ಸ್ಟೇಟ್ಮೆಂಟ್ ನೀವು ನಿಜವಾಗ್ಲೂ ಇಫ್ ಯು ಆರ್ ಸೋ ಸೀರಿಯಸ್, ಪ್ಲೀಸ್ ಸಿಟ್ ಇನ್ ದ PMO, ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಕೂತ್ಕೊಳ್ಳಿ, ಅಲ್ಲಿಂದ ಸ್ಟೇಟ್ಮೆಂಟ್ ಕೊಡಿ, ಅಲ್ಲಿಂದ ಪ್ರೆಸ್ ಮೀಟ್ ಮಾಡಿ. ಸೊ ನಾನು ಬಿಹಾರದ ಯಾವುದೊಂದು ಚುನಾವಣೆ ರ್ಯಾಲಿಯಲ್ಲಿ ನಾನು ಹೋಗಿ ಮಾತಾಡ್ತೀನಿ, ದೇಶ ನಾನು ಮಾತಾಡೋದನ್ನು ನೋಡಲಿ ಅಂತಂದರೆ ಯಾವ್ದು ಅಷ್ಟೇ ಅದು? ಓಕೆ ಸ್ವಾತಿ ಅವರೇ, ಒಂದೇ ನಿಮಿಷ ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಒಂದು ವ್ಯಾಲಿಡ್ ಪ್ರಶ್ನೆನೇ ಎತ್ತಿದ್ರು. ಏನು ಅಂತ ಹೇಳಿದ್ರೆ, ಈ ಹಿಂದೆ ನಡೆದಂತಹ ಯುದ್ಧಗಳ ಸಂದರ್ಭ ಮತ್ತು ಸ್ಥಿತಿ, ಅದಾದ ಬಳಿಕ ಪಾಕಿಸ್ತಾನದಲ್ಲೂ ಕೆಲವೊಂದಿಷ್ಟು ಬದಲಾವಣೆಗಳಾಗಿದೆ ಮಿಲಿಟರಿ ರೂಪದಲ್ಲಿ.
ಅದು ಕೂಡ ನ್ಯೂಕ್ಲಿಯರ್ ಎಂಪವರ್ಡ್ ಸ್ಟೇಟ್ ಅದು. ಸೊ ಅಮೆರಿಕವನ್ನು ನಂಬ್ಕೊಂಡಾಗಲಿ ಯಾರನ್ನು ನಂಬ್ಕೊಂಡಾಗಲಿ ಯುದ್ಧಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೊತೆಗೆ ಫೋನಿನಲ್ಲಿ ಮಾಜಿ ವಾಯುಸೇನಾ ಅಧಿಕಾರಿ ಮೋಹನ್ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್, ಈಗ ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಸರ್ಕಾರ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಂಡಿದೆ. ಸಿಂಧು ನದಿ ದೊಡ್ಡ ನಿರ್ಧಾರ ಅದು. ಬಟ್ ಈಗ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಈಗ ನಿನ್ನ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ನ ಬಳಿಕ ಯುದ್ಧ ಅನಿವಾರ್ಯನ ಅಂತೇಳಿ, ಆಸ್ ಎ ನೀವು ಆರ್ಮಿಯಲ್ಲಿ ಇದ್ದು ಸೇವೆ ಸಲ್ಲಿಸಿ ಬಂದಂತವ್ರು, ಹಾಗಾಗಿ ನಿಮ್ಮ ಉತ್ತರ ಏನು, ನಿಮ್ಮ ಪ್ರತಿಕ್ರಿಯೆ ಏನು ಆ ಸ್ಟೇಟ್ಮೆಂಟ್ ನ ಬಗ್ಗೆ ಅಂತ? ಅಲ್ಲ ಸರ್, ಆ ಮುಖ್ಯಮಂತ್ರಿಗಳಿಗೆ ಲೋಕಸ್ ಸ್ಟ್ಯಾಂಡಿಂಗ್ ಗೊತ್ತಿಲ್ಲ. 25 ಹಿಂದೂಗಳ ಹತ್ಯೆ ಆಗ್ತದೆ, ಅದಕ್ಕೆ ಇವ್ರು ಯುದ್ಧ ಬೇಡ, ಯುದ್ಧ ಬೇಕು ಅಂತ ಡಿಸ್ಕಷನ್ ಮಾಡಿದ್ರೆ ಅದ್ರ ಬಗ್ಗೆ ಏನಾದ್ರು ಬೇಸ್ ಇದೆಯಾ ಇವ್ರಿಗೆ? ಆಮೇಲೆ ಇವತ್ತು ಈಗ ಸಡನ್ ಆಗಿ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡ್ತಾರೆ, ನನ್ನ ಸ್ಟೇಟ್ಮೆಂಟ್ ಅನ್ನ ತಿರುಚಿ ಬಿತ್ತರಿಸಲಾಗಿದೆ, ನಾ ಹಂಗೆ ಹೇಳಲೇ ಇಲ್ಲ ಅಂತ. ಯಾವಾಗ ಜನರ ಪ್ರೆಷರ್ ಬಂದ ತಕ್ಷಣ. ಅಂಡ್ ಐ ಡೋಂಟ್ ಥಿಂಕ್ ಪೊಲಿಟಿಷಿಯನ್ಸ್ ಸ್ಟೇಟ್ಮೆಂಟ್ ಇದರಲ್ಲಿ ಏನು ವ್ಯಾಲ್ಯೂ ಆಗ್ತದೆ ಅಂತ. ಅಲ್ಲ, ನಾನು ರಾಜಕಾರಣಿಗಳ ಸ್ಟೇಟ್ಮೆಂಟ್ ಬಗ್ಗೆ ಹೇಳ್ತಾ ಇಲ್ಲ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಆಗಿರ್ತಕ್ಕಂತಹ ದಾಳಿಗೆ ಯುದ್ಧ ಪರಿಹಾರನ ಅಥವಾ ಮಿಲಿಟರಿ ಆಪರೇಷನ್ ಪರಿಹಾರನ, ವಾಟ್ ಈಸ್ ದ ರೈಟ್ ಚಾಯ್ಸ್ ಅಂತ ನೋಡಿ. ಪದೇ 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 ಈ ಭಯೋತ್ಪಾದ ಹಲೋ ಸ್ವಾತಿ ಅವರೇ, ನೀವು ಹೇಳ್ತಾ ಇದ್ರಿ ಈಗ ಭದ್ರತಾ ವೈಫಲ್ಯ ಆಗಿದೆ ಎನ್ನುವಂಥದ್ದು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊನ್ನೆ ಹೇಳ್ತಾ ಇದ್ರು, ಸರ್ವ ಪಕ್ಷಗಳ ಸಭೆಗೆ ಪ್ರಧಾನಮಂತ್ರಿಗಳೇ ಬಂದಿಲ್ಲ, ಹೋಗಿ ನೀವು ಬಿಹಾರದ ಬಗ್ಗೆ ಮಾತಾಡ್ತಾ ಇದ್ರಿ, ಬಿಹಾರದಲ್ಲಿ ಹೋಗಿ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ ಅಂತೇಳಿ. ಅಂದ್ರೆ ಎಲ್ಲವನ್ನು ಕೂಡ ಹೈವಾಶ್ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆಯಂತ ಈ ಇಷ್ಟು ಗಂಭೀರವಾದಂತಹ ದಾಳಿಗಳಾದ್ಮೇಲೂ ಕೂಡ. ಖಂಡಿತವಾಗ್ಲೂ ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಇಂಗ್ಲಿಷ್ ನಲ್ಲಿ ಸ್ಟೇಟ್ಮೆಂಟ್ ಕೊಡ್ತೀರಿ, ಜಗತ್ತು ನಿಮ್ಮ ಸ್ಟೇಟ್ಮೆಂಟ್ ಅನ್ನ, ಮಾಧ್ಯಮಗಳು ನಿಮ್ಮ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಳ್ಳಿ, ಅದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ತೆಗೆದುಕೊಳ್ಳಿ ಮತ್ತು ಪಾಕಿಸ್ತಾನಕ್ಕೆ ಒಂದು ಮೆಸೇಜ್ ಹೋಗ್ಲಿ ಅಂತ. ನೀವು ಯಾವುದೋ ಬಿಹಾರ ಚುನಾವಣೆಯಲ್ಲಿ ಹೋಗಿ ನೀವು ಒಂದು ಸ್ಟೇಟ್ಮೆಂಟ್ ಇಂಗ್ಲಿಷ್ ಅಲ್ಲಿ ಮಾತಾಡಿದ ತಕ್ಷಣ ಅದನ್ನ ದೇಶದ ಜನ ಯಾಕೆ ಸೀರಿಯಸ್ ಆಗಿ ತಗೋಬೇಕು? ಏನು ನಿಮ್ಮ ನೆಕ್ಸ್ಟ್ ಮೂವ್? ನಾನು ಅದನ್ನೇ ಹೇಳಿದೆ, ಇಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಪಕ್ಷದ ಕೆಲಸ ನೀವು ಮಾಡಿ, ನೀವು ಚುನಾವಣೆ ಕೆಲಸಗಳು ನೀವು ಮಾಡಬೇಕಾ, ಒಂದು ವಾರ ಕಳೆದು ನೀವು ಮಾಡಿ, ಯಾರು ಬೇಡ ಅಂತ ಹೇಳೋದಿಲ್ಲ. ದಿಸ್ ಇಸ್ ದ ಟೈಮ್ ಟು ಸಿಟ್ ಇನ್ ಪ್ರೈಮ್ ಮಿನಿಸ್ಟರ್ ಆಫೀಸ್. PMO ಅಂತ ಒಂದು ಸೌತ್ ಬ್ಲಾಕ್ ಅಲ್ಲಿ ಡೆಲ್ಲಿಯಲ್ಲಿ ಇರೋದು ಯಾವ ಕಾರಣಕ್ಕೆ? ಈ ಒಂದು ಕಾರಣಕ್ಕೆ, ಬಿಕಾಸ್ ನಿಮಗೆ ಸಿಸ್ಟಮ್ ನಿಮ್ಮ ಕೈಯಲ್ಲಿರುತ್ತೆ ಅಲ್ಲಿ. ಅಂಡ್ ಸರ್ವಪಕ್ಷಗಳ ಸಭೆಯನ್ನ ನೀವು ಕರಿತೀರಿ, ನೀವು ಗೃಹ ಇಲಾಖೆಗೋ ಅಥವಾ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಯಾವುದೋ ಒಂದು ಆಫೀಸರ್ಸಿಗೋ ಸರ್ವಪಕ್ಷಗಳ ಸಭೆಯನ್ನ ತೆಗೆದುಕೊಳ್ಳಿ ಅಂತ ಹೇಳ್ತೀರಿ. ಹಾಗಂದ್ರೆ ಬೇರೆ ಪಕ್ಷದ ನಾಯಕರಿಗೆ ಬೆಲೆ ಇಲ್ಲ ಅಂತನೋ, ಅಥವಾ ನಿಮಗೂ ಇಲ್ಲಿ ನಡೆದಿರುವಂತಹ ದಾಳಿಗೂ ಸಂಬಂಧ ಇಲ್ಲ ಅಂತನೋ, ಅಥವಾ ಈ ದೇಶದಲ್ಲಿ ಏನ್ ಬೇಕಾದಾಗ್ಲಿ ಚುನಾವಣೆಯನ್ನ ಗೆಲ್ಲೋದೇ ನನ್ನದೊಂದು ಸಿದ್ಧ ಮಂತ್ರ ಅನ್ನುವಂತಹ ಯೋಚನೆಯೋ ನಿಮ್ದು? ವಾಟ್ ಇಸ್ ಈ ದಾಷ್ಟ್ಯ ಏನಕ್ಕೆ ಅಂತ ನಾನು ಕೇಳ್ತಾ ಇರೋದು. ಪರ್ಸೆಪ್ಷನ್ ಮ್ಯಾಟರ್ಸ್ ಇನ್ ದಿಸ್ ಟೈಮ್. ನಿಮ್ಮ ಚಿಂತನೆ, ನಿಮ್ಮ ಆಲೋಚನೆ ಇದ್ರ ಬಗ್ಗೆ ಇರಬಹುದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ನೀವು ನಿಮ್ಮ ವಿದೇಶಿ ಪ್ರವಾಸವನ್ನ ಮೊಟಕುಗೊಳಿಸಿ ನೀವು ವಾಪಸ್ ಭಾರತಕ್ಕೆ ಬಂದಾದ ನಂತರದಲ್ಲಿ ನೀವು ನಿಮ್ಮ ಸೀರಿಯಸ್ನೆಸ್ನ ತೋರಿಸಬೇಕಾಗಿತ್ತು. ನೀವು PM ಅಲ್ಲಿ ಕೂತ್ಕೊಳ್ಬೇಕಾಗಿತ್ತು, ನೀವು ಕರಿಬೇಕಿತ್ತು, ನೀವು ಬೇರೆ ದೇಶದ ಒಂದಿಷ್ಟು ಕಾನ್ಸುಲೇಟ್ಗಳ ಹತ್ರನೂ ನೀವು ಮಾತಾಡಬೇಕಾಗಿತ್ತು. ಇಂಟರ್ನಲ್ಲಿ ನೀವು ಏನ್ ಮಾಡಿದಿರೋ ನಮಗೆ ಗೊತ್ತಿಲ್ಲ, ಆದ್ರೆ ಹೊರಗಡೆನ ಜಗತ್ತಿಗೆ ನೀವು ಕೊಡಬೇಕಾಗಿತ್ತು. ಭಾರತದ ಜನಕ್ಕೆ ಇವತ್ತಿನ ದಿನ ಬೇಕಾಗಿರುವಂತದ್ದು ಭರವಸೆ. 370 ಆರ್ಟಿಕಲ್ ಅನ್ನು ನೀವು ತೆಗೆದ ನಂತರದಲ್ಲಿ ಕಾಶ್ಮೀರ ಸುಂದರವಾಗಿದೆ, ಕಾಶ್ಮೀರ ಸ್ವರ್ಗವಾಗಿದೆ. ಅನ್ಡೌಟೆಡ್ಲಿ ಕಾಶ್ಮೀರ ಸ್ವರ್ಗನೇ, ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇವತ್ತಿನ ದಿನ ರೀಲ್ ಪ್ರಪಂಚದಲ್ಲಿ ಒಂದೇ ಒಂದು ವಿಡಿಯೋ ರೀಲ್ಸ್ ಅಲ್ಲಿ ಹಾಕಿದ ತಕ್ಷಣ ನಿಮಿಷಗಳಲ್ಲಿ ಅದು ಸಾವಿರಾರು ಜನಕ್ಕೆ ರೀಚ್ ಆಗುತ್ತೆ, ಗಂಟೆಗಳಲ್ಲಿ ಅದು ಲಕ್ಷಾಂತರ ಜನಕ್ಕೆ ರೀಚ್ ಆಗುತ್ತೆ, ದಿನಗಳಲ್ಲಿ ಅದು ಕೋಟ್ಯಾಂತರ ಜನಕ್ಕೆ ರೀಚ್ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಟ್ಯೂಲಿಪ್ ಗಾರ್ಡನ್ ಎಷ್ಟು ಚೆನ್ನಾಗಿದೆ, ಕಾಶ್ಮೀರ ಸ್ವರ್ಗದಂತಾಗಿದೆ, ಕಾಶ್ಮೀರ ಇಸ್ ವೆರಿ ಸೇಫ್ ಅನ್ನುವಂತಹ ರೀಲ್ಗಳು ಹೊರಗಡೆ ಬಂದಿದ ತಕ್ಷಣ ಯು ಶುಡ್ ಹ್ಯಾವ್ ಬೀನ್ ಅಲರ್ಟ್. ಇವತ್ತಿನ ದಿನ ಇಷ್ಟು ಜನ ಬರ್ತಾ ಇದ್ದಾರೆ ಕಾಶ್ಮೀರಕ್ಕೆ ಅನ್ನುವಂಥದ್ದು. ನೀವೊಂದು ವಿಚಾರ ನೀವು ಲೆಕ್ಕ ಹಾಕೊಳ್ಳಿ, ಕಾಶ್ಮೀರದಂತಹ ಒಂದು ಪ್ರದೇಶದಲ್ಲಿ ಒಂದು ಸೊಳ್ಳೆ ಬಂದರೂ ಕೂಡ ಇಂಟೆಲಿಜೆನ್ಸಿಗೆ ಗೊತ್ತಾಗಬೇಕಾಗಿರುವಂತಹ ಪ್ರದೇಶ ಅದು. ಆರ್ಟಿಕಲ್ 370 ತೆಗೆದು ಒಂದು ದಶಕ ಆಗಿಲ್ಲ, ಮೊನ್ನೆ ಅಷ್ಟೇ ತೆಗೆದಿರೋದು. ಭಾರತದ ಪ್ರಶ್ನೆಗೆ, ಕಾಶ್ಮೀರದ ಪ್ರಶ್ನೆಗೆ ಅದಿನ್ನು ಮೊನ್ನೆ ಅಷ್ಟೇ. ಯಾಕೆ ಅಂತಂದ್ರೆ ನೀವು ಕಂಟಿನ್ಯೂಸ್ ಕರ್ಫ್ಯೂ ಹಾಕಿದ್ರಿ 1.5-2 ವರ್ಷಗಳ ಕಾಲ ಅಲ್ಲಿ. ಆ್ಯಂಡ್ ಅಲ್ಲಿ ಎಲ್ಲ ನಾಯಕರನ್ನ ನೀವು ಹೌಸ್ ಅರೆಸ್ಟ್ ಮಾಡಿ ಇಟ್ಟಿದ್ರಿ. ಮೊನ್ನೆ ಚುನಾವಣೆಯಾಗಿ ಅಲ್ಲಿ ಈಗಷ್ಟೇ ಕಣ್ಣು ಬಿಡ್ತಾ ಇರುವಂತಹ ಕಾಶ್ಮೀರದಲ್ಲಿ ನಿಮಗೆ ಇಷ್ಟು ದಿನ ಅವ್ರು ಬಂದು ನಿಮ್ಮ ಧರ್ಮ ಯಾವುದು,
ನೀವು ಎಲ್ಲಿಂದ ಬಂದಿದ್ದೀರಿ, ನಾವು ಬರೀ ಗಂಡಸರನ್ನ ಮಾತ್ರ ಹೊಡಿತೀವಿ, ಓಪನ್ ಫೈರ್ ಆಗಿರೋದಲ್ಲ, ಹುಡುಕಿ ಹೊಡೆದು ಹೋಗಿರುವಂಥದ್ದು. ಸೊ ಹುಡುಕಿ ಹೊಡೆದು ಹೋಗ್ತಾರೆ ಅಂತಂದರೆ ಎಷ್ಟು ದಿನದ ಪ್ಲ್ಯಾನಿಂಗ್ ಇರ್ಬೋದು, ಇದು ಎಷ್ಟೆಲ್ಲ ಪ್ಲ್ಯಾನ್ ಮಾಡಿ ಅವ್ರು ಬಂದಿರ್ಬೋದು. ಅವರಿಗೆ ಈಗ ಒಬ್ಬ ಕಳ್ಳ ಮನೆಯನ್ನು ಕದಿಬೇಕು ಅಂತಂದರೆ ಆತ ಏನು ಮಾಡ್ತಾನೆ, ನಿಮ್ಮ ಮನೆಯನ್ನು ಒಂದು ವಾರನೋ ಒಂದು ತಿಂಗಳು ವಾಚ್ ಮಾಡ್ತಾನೆ. ನಿಮ್ಮ ಮನೇಲಿ ಯಾರ್ಯಾರು ಇರ್ತೀರಿ, ನೀವು ಎಷ್ಟೊತ್ತಿಗೆ ಹೋಗ್ತೀರಿ, ಎಷ್ಟೊತ್ತಿಗೆ ಬರ್ತೀರಿ, ಎಷ್ಟೊತ್ತಿಗೆ ಮಲ್ಕೊಳ್ತೀರಿ, ಎಷ್ಟೊತ್ತಿಗೆ ಹೇಳ್ತೀರಿ, ನೀವು ಊರಿಗೆ ಹೋಗೋದಾದ್ರೆ ನಿಮ್ಮ ಪ್ಯಾಟ್ರನ್ ಏನು, ನೀವು ಆಫೀಸ್ಗೆ ಹೋಗೋದಾದ್ರೆ ನಿಮ್ಮ ಪ್ಯಾಟ್ರನ್ ಏನು ಅಂತ. ಸೊ ಇದೇ ರೀತಿಯಾದಂತಹ ಪ್ಯಾಟರ್ನ್ಗಳನ್ನು ಟೆರರಿಸ್ಟ್ಗಳು ಗಮನಿಸಿರ್ತಾರೆ ಅಲ್ಲಿಯೂ ಕೂಡ. ಸೊ ಇವತ್ತಿನ ದಿನ ನಡೆದಿರುವಂತಹ ದಾಳಿ ಎಷ್ಟು ದಿನಗಳ ಹಿಂದೆ ಪ್ಲಾನ್ ಆಗಿರುವಂಥದ್ದು. ಸೊ ಆ ಪ್ರದೇಶದಲ್ಲಿ ಸೆಕ್ಯೂರಿಟಿ ಸರಿಯಾಗಿರಲ್ಲ, ಆ ಪ್ರದೇಶದಲ್ಲಿ CRPF ಆಫೀಸರ್ಸ್ ಇರಲ್ಲ, CISF ಆಫೀಸರ್ಸ್ ಇರಲ್ಲ, ಅಥವಾ ಆರ್ಮಿ ಪರ್ಸನಲ್ ಅಲ್ಲಿ ಇರೋದಿಲ್ಲ ಅನ್ನುವಂತಹ ಒಂದು ಕನ್ಕ್ಲೂಷನ್ಗೆ ಬಂದು ಮಾಡಿರುವಂಥದ್ದು. ಇದೇನೋ ಏಕಾಏಕಿ ಬಂದು ಬಾಂಬ್ನ ಹಾಕಿ ಹೋದಂತಹ ಪರಿಸ್ಥಿತಿ ಅಲ್ಲ. ನಿಮಗೆ ನೆನಪಿರ್ಬೋದು, ಪಾಕಿಸ್ತಾನದಲ್ಲಿ 135 ಶಾಲಾ ಮಕ್ಕಳನ್ನ ಬಸ್ಸಲ್ಲಿ ಹೋಗ್ತಾ ಇದ್ದಂಥ ಮಕ್ಕಳನ್ನ ಪೇಶ್ವಾದಲ್ಲಿ ಮಕ್ಕಳನ್ನ ಕೊಂದು ಹಾಕಿದ್ರು. ದಟ್ ವಾಸ್ ಅದು ನಡೆದಂತಹ ಒಂದು ಘಟನೆಗೆ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಆದಂತಹ ದಟ್ ವಾಸ್ ಅ ಸಡನ್ ಅಟ್ಯಾಕ್. ಆದರೆ ಇದು ಸಡನ್ ಅಟ್ಯಾಕ್ ಅಲ್ಲ. ಸೊ ದಿಸ್ ವಾಸ್ ಅ ಪ್ಲಾನ್ಡ್ ಅಟ್ಯಾಕ್. ಸೊ ಎಷ್ಟು ದಿನದಿಂದ ನೀವು ಹಾಗಿದ್ರೆ ಸೆಕ್ಯೂರಿಟಿ ಇರಲಿಲ್ಲ ಅಲ್ಲಿ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಪುಲ್ವಾಮಾ ದಾಳಿ ಆದಂತಹ ಸಂದರ್ಭದಲ್ಲಿ ಅದೊಂದು ಬೇರೆಯದ್ದೇ ಪೊಲಿಟಿಕಲ್ ನೆರೇಟಿವ್ ಅನ್ನು ಸೆಟ್ ಮಾಡ್ತು. ಯಾಕಂತ ಹೇಳಿದ್ರೆ ಪುಲ್ವಾಮಾ ದಾಳಿ ಆದಂತಹ ಸಂದರ್ಭದಲ್ಲಿ ನಾನು ಗಮನಿಸಿದಾಗೆ ಏನು ಅಂತ ಹೇಳಿದ್ರೆ, ಸರ್ಕಾರಗಳನ್ನು ಪ್ರಶ್ನೆ ಮಾಡಬಾರ್ದು, ಸರ್ಕಾರಗಳನ್ನು ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ಮಾಡಿದವರು ವಿಲನ್ಗಳಾಗ್ತಾರೆ ಎನ್ನುವಂತ ನೆರೇಟಿವ್ ಸೆಟ್ ಆಯಿತು. ಆ ನೆರೇಟಿವ್ ಸೆಟ್ಗೆ ಕಾಂಗ್ರೆಸ್ ಒಳಗೊಂಡು ಎಲ್ಲ ವಿರೋಧ ಪಕ್ಷಗಳು ಟ್ರಾಪ್ ಆದಂಗಿದೆ. ಈಗ ಪಹಲ್ಗಾಮ್ನ ರಿಯಾಕ್ಷನ್ ಅನ್ನು ಗಮನಿಸಿದ್ರೆ, ವಿರೋಧ ಪಕ್ಷಗಳ ರಿಯಾಕ್ಷನ್ ಅನ್ನು ಗಮನಿಸಿದ್ರೆ ಆ ನೆರೇಟಿವ್ಗೆ ನೀವು ಕೂಡ ಟ್ರಾಪ್ ಆಗಿದ್ದೀರಿ ಅಂತ ಅನಿಸ್ತಾ ಇದೆ ಅಂತ. ಖಂಡಿತವಾಗ್ಲೂ ಇಲ್ಲ. ನಾವು ಬಹಿರಂಗವಾಗಿ ಮಾತಾಡ್ತಿದ್ದೀವಿ. ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಪುಲ್ವಾಮಾದಿಂದ ಕೇವಲ 1 ಗಂಟೆ ಡಿಸ್ಟೆನ್ಸ್ ಅಲ್ಲಿ ಇರುವಂತಹ ಪಹಲ್ಗಾಮ್ ಅಲ್ಲಿ ನಡೆದಿರುವಂತಹ ಕಾಂಗ್ರೆಸ್ನ ಒಳಗಡೆ ಒಂದು ಫಿಯರ್ ಏನು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಆ ರೀತಿ ಹಾಕ್ತಿದ್ವಿ? ಅಲ್ಲ, ಸೋಷಿಯಲ್ ಮೀಡಿಯಾ ಓಕೆ, ಬಟ್ ಅದು ನಮ್ಮದೇ ಪಕ್ಷದ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರುವಂತದ್ದು ದೊಡ್ಡ ಮಟ್ಟದಲ್ಲಿ ಹೈಪ್ ಆಗಿಲ್ಲ. ಐ ಹ್ಯಾವ್ ಅಬ್ಸರ್ವ್ಡ್ ಎವ್ರಿ ಮೀಡಿಯಾ. ಇಟ್ ಹ್ಯಾಸ್ ನಮ್ಮ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ. ಸೊ ನಾವು ಕೇಳ್ತಾ ಇರುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಎಲ್ಲ ಕಡೆ ಹೋಗಿದೆ. ಕ್ವಶನಿಂಗ್ ನಿಮ್ಮ ಸೋಷಿಯಲ್ ಮೀಡಿಯಾದ ಸ್ಟ್ರೆಂತ್ ಅನ್ನು ನಾನು ಕ್ವಶನ್ ಮಾಡ್ತಾ ಇದ್ದೀನಿ. ನಾನು ಕೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಈ ಪುಲ್ವಾಮಾ ದಾಳಿಯ ಬಳಿಕ ಈ ಥರದ ಘಟನಾವಳಿಗಳು ನಡೆದಂತಹ ಸಂದರ್ಭದಲ್ಲಿ, ದೊಡ್ಡ ಘಟನಾವಳಿಗಳು, ಸರ್ಕಾರವನ್ನು ಪ್ರಶ್ನೆ ಮಾಡಬಾರದು, ಮಾಡಿದ್ರೆ ನಾವು ಈಗ ಸಿದ್ದರಾಮಯ್ಯನವರು ಈ ವಾಸ್ ಗೆಟ್ ಟಾರ್ಗೆಟೆಡ್. ನಾವು ಈ ಥರದ್ದೊಂದು ಭಯ ನಿಮ್ಮದೇ ಪಕ್ಷದ ನಾಯಕರು ಇನ್ಕ್ಲೂಡ್ ನಿಮ್ಮ ನ್ಯಾಷನಲ್ ಲೀಡರ್ಸ್ ಎಲ್ರಿಗೂ ಒಂದು ಕಾಡ್ತಾ ಇದೆಯಾ? ಸುಮ್ಮನೆ ಏನಕ್ಕಪ್ಪ ನೋಡೋಣ, ನಾವು ಸರ್ಕಾರದ ಜೊತೆಗೆ ಇದ್ದೀವಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡೋಣ, ನಾವು ಸರ್ಕಾರದ ಜೊತೆ ಇಲ್ಲ ಅಂತ ನಾವು ಹೇಳ್ತಾನೆ ಇಲ್ಲ. ಹಾಗಂತ ಸಾಫ್ಟ್ ಧೋರಣೆಯನ್ನ, ಸಾಫ್ಟ್ ಅಪೋಸಿಷನ್ ಅನ್ನು ನಾವು ಖಂಡಿತವಾಗ್ಲೂ ಮಾಡ್ತಿಲ್ಲ. ನಾನು ಅದನ್ನೇ ಹೇಳಿದ್ದು, ಇದು ಸೂಕ್ಷ್ಮವಾದ ವಿಚಾರ. ಯಾಕೆ ಅಂತಂದ್ರೆ ನಮ್ಮ ದೇಶದ ಜನ ಪ್ರಾಣವನ್ನ ತೆತ್ತಿರುವಂಥದ್ದು. ಸೊ ಯುದ್ಧ ಬೇಕಾ, ಯುದ್ಧ ಬೇಡವಾ, ಯುದ್ಧ ಅನಿವಾರ್ಯನಾ, ಯುದ್ಧ ಅನಿವಾರ್ಯ ಅಲ್ವಾ, ಯುದ್ಧ ಆದ ನಂತರದಲ್ಲಿ ಇರುವಂತಹ ಸಾಧಕ ಬಾಧಕಗಳೇನು, ಯುದ್ಧ ಮಾಡದೇ ಇದ್ದರೆ ನಾವು ಸುಮ್ಮನೆ ಕೂತ್ಕೊಂಡು ಬಿಡ್ತೀವ ಅನ್ನುವಂಥದ್ದು, ಇದನ್ನು ಹೀಗೆ ಅವರು ತೆಗೆದುಕೊಂಡು ಹೋಗ್ತಾರಾ? ಸೊ ಈ ಎಲ್ಲ ಪ್ರಶ್ನೆಗಳು ಕೂಡ ದೇಶದ ಜನರ ಮನಸ್ಸಿನಲ್ಲಿ ಎಷ್ಟಿದೆಯೋ ಅದಕ್ಕಿಂತ ಲಕ್ಷಪಟ್ಟು ಕಾಂಗ್ರೆಸ್ಸಿನ ನಾಯಕರ ಮನಸ್ಸಿನಲ್ಲೂ ಕೂಡ ಇದೆ. ಇದಕ್ಕೆ ಬೇಕಾಗಿರುವಂತಹ ಪ್ರಶ್ನೆಗಳನ್ನು ಇಂಟರ್ನಲ್ಲಿ ನಾವು ಖಂಡಿತವಾಗ್ಲೂ ಮಾಡ್ತಾ ಇದ್ದೀವಿ. ಆದರೆ ಹೊರಗಡೆ ಬಂದು ಸ್ವಾಭಾವಿಕವಾಗಿ ಇವತ್ತಿನ ದಿನ ಯುದ್ಧ ಬೇಕು ಬೇಡ ಅನ್ನುವಂತಹ ವ್ಯವಸ್ಥೆಯಲ್ಲಿ ಅಥವಾ ಪರಿಸ್ಥಿತಿಯಲ್ಲಿ ಸರ್ಕಾರವೂ ಇಲ್ಲ, ಅಪೋಸಿಷನ್ ಇಲ್ಲ. ನಾವೆಲ್ಲರೂ ಕೂಡ ಇವತ್ತಿನ ದಿನ ಒಟ್ಟಾಗಿ ಯುದ್ಧದ ಬಗ್ಗೆ ಮಾತಾಡ್ತಾ ಇಲ್ಲ. ಅಲ್ಲ, ಗೊತ್ತಾಯ್ತು ನೀವೇನ್ ನನ್ನ ಪ್ರಶ್ನೆ ಕೇಳಿದ್ರಿ ಅನ್ನೋದು ನನಗೆ ಗೊತ್ತಾಯ್ತು. ಸೆಕ್ಯೂರಿಟಿ ಲ್ಯಾಬ್ಸ್ ನ ಮೇಲಿನ ಪ್ರಶ್ನೆ ಏನಿತ್ತು? ಯಾಕಂತ ಹೇಳಿದ್ರೆ ಇವತ್ತು ನಾನು ಕಾಂಗ್ರೆಸ್ ವಕ್ತಾರಿಯಾಗಿ ನಿಮ್ಮ ಚಾನಲ್ನಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಲ್ಲ, ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ, ಕ್ಲಿಯರ್ ಕಟ್ ಆಗಿದೆ. ನಾನು ಬಂದ ನಂತರದಲ್ಲಿ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸಿದ ನಂತರ ಮಾತಾಡಿದಂತಹ ನೆಕ್ಸ್ಟ್ ನನ್ನ ಸ್ಟೇಟ್ಮೆಂಟ್ ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ. ಅವಾಗಿಂದ ಇವಾಗ ತನಕ ನಾನು ಅದ್ರ ಬಗ್ಗೆನೇ ಮಾತಾಡ್ತಿದ್ದೀನಿ. ನಾವು ಸರ್ಕಾರವನ್ನು ಈ ವಿಚಾರದಲ್ಲಿ ಟೀಕ್ಸೋದ್ರಲ್ಲಿ ಯಾವ ಕಿಂಚಿತ್ತೂ ನಾವು ಹಿಂದೆ ಉಳಿದಿಲ್ಲ. ಇನ್ನೊಂದು ವಿಚಾರ ನಿಮಗೆ ಹೇಳ್ತೀನಿ ಕೇಳಿ. ಕೋವಿಡ್ ಆದ ನಂತರದಲ್ಲಿ 60,000 ಸೇನೆ ಪೋಸ್ಟ್ಗಳು ವೇಕೆಂಟ್ ಇದೆ, ಭರ್ತಿ ಮಾಡಿಲ್ಲ ಇವತ್ತಿನ ತನಕ. ಏನೋ ಅಗ್ನಿವೀರನ್ನ ಮಾಡ್ತೀವಿ ಅಂತ ಹೋದ್ರು. ಅಗ್ನಿವೀರ ಆಗಬೇಕು ಅಂತಂದ್ರೆ ಅದಕ್ಕೆ ಅದರದೇ ಆದಂತಹ ಸಮಯ ಹಿಡಿಯುತ್ತೆ, ಅದಕ್ಕೆ ಅದರದೇ ಆದಂತಹ ಟ್ರೈನಿಂಗ್ ಬೇಕಾಗುತ್ತೆ. ಅಲ್ಲಿ ತನಕ ವಾಟ್ ಆಲ್ಟರ್ನೇಟಿವ್ ಏನು ಅನ್ನೋದನ್ನ ಇವ್ರು ಯೋಚನೆ ಮಾಡಿಲ್ಲ. ಸೊ ಅಲ್ಲಿರುವಂತಹ ಫಂಡ್ಗಳು ಬೇರೆ ಏನಕ್ಕೋ ಡೈವರ್ಟ್ ಆಗಿರುತ್ತೆ. ನೀವು ಆರ್ಮಿ ಎಕ್ವಿಪ್ಮೆಂಟ್ಸ್ನೇ ತಗೊಳ್ಳಿ, ನಾವು ಬೇಡ ಅಂತ ಹೇಳೋದಿಲ್ಲ. ಬಟ್ 60,000 ಪೋಸ್ಟ್ಗಳನ್ನ ಇವತ್ತಿನ ದಿನ ವೇಕೆಂಟ್ ಇಟ್ಕೊಂಡಿದ್ದೀರಲ್ಲ, ಅದನ್ನು ಭರ್ತಿ ಮಾಡೋರು ಯಾರು? ಮ್ಯಾನ್ ಪವರ್, ಕ್ಯಾನ್ ಎನಿ ಮಷೀನ್ ರೀಪ್ಲೇಸ್ ಮ್ಯಾನ್ ಪವರ್? ಎಸ್ಪೆಷಲಿ ಆರ್ಮಿಯಲ್ಲಿ ನೀವು ಯಾವುದೋ ಕಂಪ್ಯೂಟರ್ನ ತಂದಿಟ್ಟಾಗ ಒಬ್ಬ ಮನುಷ್ಯನ ಜಾಗದಲ್ಲಿ
ಅಥವಾ ಯಾವುದೋ ಒಂದು ರೋಬೋಟನ್ನು ತಂದಿಟ್ಟಾಗ ಒಂದು ಮನುಷ್ಯನ ಜಾಗದಲ್ಲಿ, ಅಥವಾ ಇವತ್ತಿನ ದಿನ AI ಬಳಸ್ಕೊಂಡಾಗ ಟೆಕ್ನಾಲಜಿ ಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಯುದ್ಧಗಳು ಟೆಕ್ನಾಲಜಿಯಲ್ಲಿ ಆಗೋದಿಲ್ಲ. ಯುದ್ಧಗಳು ನಡಿಬೇಕು ಅನ್ನೋದಾದರೆ, ನಮ್ಮ ದೇಶದ ರಕ್ಷಣೆ ಆಗಬೇಕು ಅನ್ನೋದಾದರೆ ಅದು ನಮ್ಮ ಸೈನಿಕರಿಂದನೇ ಆಗುವಂಥದ್ದು. ನೀವು 60,000 ಪೋಸ್ಟ್ಗಳನ್ನ ಯಾಕೆ ವೇಕೆಂಟ್ ಇಟ್ಕೊಂಡಿದ್ದೀರಿ? ನಿಮ್ಗೆ ಗೊತ್ತಾಗ್ತಿಲ್ವ ಇವತ್ತಿನ ದಿನ ಜಿಯೋಪೊಲಿಟಿಕಲ್ ಪರಿಸ್ಥಿತಿ ಏನಿದೆ ಅಂತ? ಪಕ್ಕದಲ್ಲಿ ಇದ್ದಂತಹ ಅಫ್ಘಾನಿಸ್ತಾನ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ, ಬಾಂಗ್ಲಾದೇಶ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ, ಚೈನಾ ಯಾವತ್ತು ನಮ್ಮ ಜೊತೆ ಇರಲ್ಲ ಅಂತ ಗೊತ್ತಿಲ್ಲ. US ಆಲ್ರೆಡಿ ನಮ್ಮಿಂದ ಉಲ್ಟಾ ಹೊಡೆದಾಯಿತು. ರಷ್ಯಾ ತಮ್ಮದೇ ಆದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಗಲ್ಫ್ ಕಂಟ್ರೀಸ್ ಓಕೆ ಟು ಎನ್ ಎಕ್ಸ್ಟೆಂಟ್ ನಮ್ಮ ಜೊತೆ ಇದ್ದಾರೆ, ಬಟ್ ಆಲ್ರೆಡಿ ಟೆರರಿಸ್ಟ್ ಇದು ಶುರುವಾಗಿದೆ, ಟೆನ್ಷನ್ ಶುರುವಾಗಿದೆ. ಯು ಆರ್ ಜಸ್ಟಿಫೈಯಿಂಗ್ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್. ಯುದ್ಧದ ಸನ್ನಿವೇಶ ಅಲ್ಲ ಇದು, ಯುದ್ಧದ ಪರಿಸ್ಥಿತಿ ಸನ್ನಿವೇಶ ಹೌದು ಅಲ್ಲ ಅನ್ನೋದನ್ನ ನಾನು ಮಾತಾಡ್ತಾನೆ ಇಲ್ಲ. ಸಿದ್ದರಾಮಯ್ಯನವರು ಕೂಡ ಹೇಳಿಲ್ಲ ಯುದ್ಧ ಬೇಕಾ ಬೇಡವಾ ಅನ್ನುವಂಥದ್ದು. ನೀವೇ ಅವರ ಸ್ಟೇಟ್ಮೆಂಟ್ ಅನ್ನ ಕೇಳಿದಿರಿ. ಅನಿವಾರ್ಯ ಇದ್ರೆ ಯುದ್ಧ ಮಾಡಿ, ನಾವು ನಿಮ್ ಜೊತೆ ಇದೀವಿ ಅಂತ ನಾವು ಹೇಳಿದೀವಿ. ನಾನು ಇವಾಗ ಅದೇ ಮಾತನ್ನ ನಾನು ಪುನರುಚ್ಚರಿಸ್ತಾ ಇದ್ದೀನಿ ಬಹಳ ಸ್ಪಷ್ಟವಾಗಿ. ಅನಿವಾರ್ಯತೆ ಇದ್ರೆ ಯುದ್ಧ ಮಾಡಿ. ದಿಸ್ ಇಸ್ ದ ರೈಟ್ ಟೈಮ್ ಟು ಟೇಕ್ POK ಅಂಡರ್ ದ ಕಂಟ್ರೋಲ್. ಏನು ಬೇಕಾದಾಗ್ಲಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ್ನ ನೀವು ತೆಗೆದುಕೊಳ್ಳಿ. ಕಾಂಗ್ರೆಸ್ ಪಕ್ಷವಾಗಿ ನಾವು ನಿಮ್ ಜೊತೆ ಇದೀವಿ. ಲಾಹೋರನ್ನ ನೀವು ಕಂಟ್ರೋಲ್ ತಗೊಳ್ಳಿ. ಅಲ್ಲಿರುವಂತಹ ಅಕ್ಕಪಕ್ಕದ ಕೆಲವು ಪ್ರದೇಶಗಳನ್ನ ನೀವು ಕಂಟ್ರೋಲ್ ತಗೊಳ್ಳಿ. ಕಾಂಗ್ರೆಸ್ ಆಗಿ ನಾವು ನಿಮ್ ಜೊತೆಗಿದ್ದೀವಿ. ಆದರೆ ಕೇವಲ ಹಾರಿಕೆ ಉತ್ತರಗಳನ್ನ ಕೊಟ್ಟು, ಚುನಾವಣೆ ಭಾಷಣಗಳನ್ನ ಮಾಡಿಕೊಂಡು, ಚುನಾವಣೆ ಪ್ರಚಾರಗಳನ್ನ ಮಾಡಿಕೊಂಡು ಹೋಗ್ಬೇಡಿ. ನೀವು ರಾಜತಾಂತ್ರಿಕ ನಡೆಗಳನ್ನ ನೀವು ತೆಗೆದುಕೊಂಡು ಹೋಗಿದ್ದೀರಿ. ಭಾರತದಲ್ಲಿರುವಂತಹ ಕಾನ್ಸುಲೇಟ್ ಅನ್ನ ಖಾಲಿ ಮಾಡಿಸಿದ್ದೀರಿ. ಭಾರತದಲ್ಲಿ ಇರುವಂತಹ ಪಾಕಿಸ್ತಾನರನ್ನ ವಾಪಸ್ ಹೋಗಿ ಅಂತ ಹೇಳಿದಿರಿ. ಅಧಿಕಾರಿಗಳನ್ನ ವಾಪಸ್ ಹೋಗಿ ಅಂತ ಹೇಳಿದಿರಿ. ಮತ್ತು ಇಂಡಸ್ ರಿವರ್ ವ್ಯಾಲಿ ಟ್ರೀಟಿ ಏನಿದೆ ಅದನ್ನ ನೀವು ಇವತ್ತಿನ ದಿನ ಬಂದ್ ಮಾಡಿದಿರಿ. ಆದರೆ ಇಷ್ಟು ಮಾಡಿದ ತಕ್ಷಣ ಇವತ್ತಿನ ದಿನ ಆಲ್ರೆಡಿ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆಯಲ್ಲ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಿ ಈ ಒಂದಿಷ್ಟು ಉಗ್ರಗಾಮಿಗಳು ಅಡಕೊಂಡಿದ್ದಾರೆ ಅಂತ. ಸೊ ಇದರ ನೆಕ್ಸ್ಟ್ ಮೂವ್ ಏನು, ಅದ್ರ ಬಗ್ಗೆ ನೀವು ಮಾತಾಡಿ, ಅದ್ರ ಬಗ್ಗೆ ಸಮಾಲೋಚನೆ ಮಾಡಿ. ಸೊ ಈ ಬಿಸಿಯಲ್ಲೇ ಹೊಡೆಯೋದಿದ್ರೆ ಹೊಡಿರಿ. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ್ನ ಇವತ್ತು ಆ ಪ್ರದೇಶ ಏನಿದೆ ನೀವು ವಾಪಸ್ ತಗೊಳ್ಳಿ. ಪಾಕಿಸ್ತಾನ ಅನ್ನುವಂತಹ ಒಂದು ದೇಶ ಭೂಪಟದಲ್ಲೇ ಇರಬಾರ್ದು ಅನ್ನುವಂತಹ ಪರಿಸ್ಥಿತಿಗೆ ನೀವು ತೆಗೆದುಕೊಂಡು ಹೋಗಿ. ಕಾಂಗ್ರೆಸ್ ಪಕ್ಷ ನಿಮ್ ಜೊತೆ ಇದೆ ಈ ಒಂದು ಸಂದರ್ಭದಲ್ಲಿ. ಆದ್ರೆ ಇದನ್ನ ಚುನಾವಣೆಗೆ ಮಾತ್ರ ಖಂಡಿತವಾಗ್ಲೂ ಬಳಸ್ಕೋಬೇಡಿ. ಸೊ ಯುದ್ಧ ಅನಿವಾರ್ಯನ ಸ್ವಾತಿ ಚಂದ್ರಶೇಖರ್ ಅವರು ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ನಿಮಗೆ ಯುದ್ಧ ಮಾಡಲಿಕ್ಕೆ ಇದು ಸೂಕ್ತ ಅಂತೇಳಿ ಅನಿಸಿದ್ರೆ ಕೇಂದ್ರ ಸರ್ಕಾರಕ್ಕೆ ಯು ಕ್ಯಾನ್ ಡಿಕ್ಲೇರ್ ದಿ ವಾರ್. ಗಡಿ ಭದ್ರತಾ ಪಡೆ BSFನ ಮುಖ್ಯಸ್ಥರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಈ ನಡುವೆ ಗಡಿ ಭದ್ರತಾ ಪಡೆ BSF ಪಂಜಾಬ್ನಲ್ಲಿ ರೈತರಿಗೆ ಕೆಲವು ಸೂಚನೆಗಳನ್ನು ಕೊಟ್ಟಿದೆ 2 ದಿನಗಳ ಹಿಂದೆ. ಸದ್ಯಕ್ಕೆ ಆಗ್ತಾ ಇರುವಂತಹ ಸಭೆಗಳು ಮತ್ತು ಪಂಜಾಬ್ನಲ್ಲಿ ರೈತರಿಗೆ ಕೊಟ್ಟಿರುವಂತಹ ಸೂಚನೆಗಳನ್ನು ಗಮನಿಸಿದ ಬಳಿಕ ಕೆಲವೊಂದಿಷ್ಟು ದೊಡ್ಡದೊಂದು ನಿರ್ಧಾರಕ್ಕೆ ಏನಾದರೂ ಸರ್ಕಾರ ಸಿದ್ಧ ಆಗ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಕಾರಣ ಆರಂಭದಲ್ಲೇ ಹೇಳಿದ್ವಿ, ಸರ್ಕಾರ ಮಿಲಿಟರಿ ಕಾರ್ಯಾಚರಣೆಯಿಂದ ಹಿಂದೆ ಸರಿದಿಲ್ಲ. ದೇ ಆರ್ ವೇಟಿಂಗ್, ಯಾವಾಗ ಮಾಡಬೇಕು ಎಲ್ಲಿ ಮಾಡಬೇಕು ಅಂತೇಳಿ ಅಷ್ಟೇ. ಪಂಜಾಬ್ನಲ್ಲಿ ರೈತರಿಗೆ ಸೂಚನೆಯನ್ನು ಕೊಡಲಾಗಿದೆ. ಏನು ಅಂತ ಹೇಳಿದ್ರೆ, 2 ದಿನಗಳಲ್ಲಿ ನಿಮ್ಮ ಗೋಧಿ ಕಟಾವು ಏನಿದೆ ಅದನ್ನು ಮುಗಿಸ್ಕೋಬೇಕು. ಅದಾದ ಬಳಿಕ ನಾವು ಪಾಕಿಸ್ತಾನದ ಗಡಿಗೆ ಹೊಂದಿಕೊಂಡಿರುವಂತಹ ಜಿಲ್ಲೆಗಳಲ್ಲಿ ಕೆಲವು ಕಡೆ ನಾವು ಗೇಟ್ಗಳನ್ನು ಬಂದ್ ಮಾಡ್ತಾ ಇದ್ದೀವಿ. ಅದಾದ ಮೇಲೆ ಗಡಿ ಭಾಗದಲ್ಲಿರುವಂತಹ ನಿಮ್ಮ ಜಮೀನುಗಳಿಗೆ ನಿಮಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಎನ್ನುವಂತಹ ಸೂಚನೆಯನ್ನು ಸ್ವತಃ BSF ಗಡಿ ಭದ್ರತಾ ಪಡೆಯೇ ಕೊಟ್ಟಿದೆ ಎನ್ನುವಂತಹ ಮಾಹಿತಿಯನ್ನು ಪಂಜಾಬ್ನ ರೈತರು ಹಂಚಿಕೊಂಡಿರುವಂಥದ್ದು. ಸುಮಾರು 540 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರೈತರಿಗೆ ಈ ಸೂಚನೆಯನ್ನು ಕೊಡಲಾಗಿದೆ. ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ಏನು ಗೋಧಿ ಬೆಳೆಯನ್ನು ಬೆಳೆಯಲಾಗಿದೆ, ಅದರ ಕಟಾವನ್ನು ಮುಗಿಸ್ಕೋಬೇಕು ಎನ್ನುವಂತಹ ಸೂಚನೆ. ಅದು ಕೂಡ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. 48 ಗಂಟೆಗಳ ಒಳಗಾಗಿ ಕಟಾವು ಮುಗಿಯಬೇಕು ಅಂಥೇಳಿ ಗುರುದ್ವಾರಗಳ ಮುಖಾಂತರ ಈ ಸೂಚನೆಯನ್ನು ಪಂಜಾಬ್ನ ರೈತರಿಗೆ ಹಳ್ಳಿಗಳಲ್ಲಿರುವಂತಹ ಗುರುದ್ವಾರಗಳ ಮುಖಾಂತರ ಪಂಜಾಬ್ನಲ್ಲಿ ರೈತರಿಗೆ ಸೂಚನೆಯನ್ನು ಕೊಡಲಾಗಿರುವಂಥದ್ದು. ಇದರ ಮಧ್ಯೆ ಈಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಗಡಿ ಭದ್ರತಾ ಪಡೆಯ ಮುಖ್ಯಸ್ಥರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇತ್ತ CDS ರಕ್ಷಣಾ ಪಡೆಗಳ ಮುಖ್ಯಸ್ಥರು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಸಂಜೆ ಹೊತ್ತಿಗೆ ಇಬ್ಬರು ಪ್ರಮುಖರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ರಕ್ಷಣಾ ಸಚಿವರ ನಿವಾಸದಲ್ಲಿ 2 ಪ್ರತ್ಯೇಕ ಸಭೆಗಳಾಗ್ತಾ ಇದೆ ಸೇನೆಗೆ ಸಂಬಂಧಪಟ್ಟ ಹಾಗೆ. ಸೊ ನಮ್ಮ ಜೊತೆಗೆ ಸ್ವಾತಿ ಚಂದ್ರಶೇಖರ್ ಅವರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರೆ. ಮೇಡಮ್, ಈಗ ನೆಕ್ಸ್ಟ್ ಏನು ಮಾಡಬಹುದು ಅಂತೇಳಿ ಈಗ ಯುದ್ಧ ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಂಡಾಯಿತು. ಸಿಂಧು ನದಿ ಅದು ದೀರ್ಘಕಾಲದ ಪರಿಣಾಮ ಇರತಕ್ಕಂಥದ್ದು, ಏಕಕಾಲಕ್ಕೆ ಆಗಲ್ಲ. ಭಾವನಾತ್ಮಕವಾಗಿ ಜನಕ್ಕೆ ಒಂದು ಮೆಸೇಜನ್ನು ಸರ್ಕಾರ ಕೊಟ್ಟಿದೆ, ಅಂದರೆ ಈ ಥರದೊಂದು ಆ್ಯಕ್ಷನನ್ನು ನಾವು ತೆಗೆದುಕೊಳ್ತೀವಿ ಅಂತೇಳಿ. ವಾಟ್ ಇಮ್ಮಿಡಿಯೇಟ್ ಸ್ಟೆಪ್?
ಈಗ ಕಳೆದ ಬಾರಿ ಈ ಥರ ಸರ್ಜಿಕಲ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲೂ ಕೂಡ ಉರಿ ಇರ್ಬೋದು, ಪುಲ್ವಾಮಾದ ಬಳಿಕದ ಸರ್ಜಿಕಲ್ ಸ್ಟ್ರೈಕ್ ಆದಂಥ ಸಂದರ್ಭದಲ್ಲೂ ಕೂಡ ನಿಮ್ಮದೇ ಪಕ್ಷದವರು ಕೂಡ ಕೇಳಿದರು ಸರ್ಜಿಕಲ್ ಸ್ಟ್ರೈಕಿಗೆ ಸಾಕ್ಷ್ಯ ಎಲ್ಲಿದೆ ಅಂತೇಳಿ. ಅದಾದ ಬಳಿಕವೂ ಕೂಡ ದಾಳಿ ನಡೆದಿದೆ, ಕಳೆದ ವರ್ಷವೂ ದಾಳಿ ನಡೆದಿದೆ, ಈ ಥರದ್ದು ಟೂರಿಸ್ಟ್ ಮೇಲೆ ದಾಳಿ ನಡೆದಿದೆ. ವಾಟ್ ನೆಕ್ಸ್ಟ್? ಏನು ನಿಮ್ಮ ಪಕ್ಷ ಏನು ಸಲಹೆ ಕೊಟ್ಟಿದೆ ಅಂತ ಸರ್ವಪಕ್ಷಗಳ ಸಭೆಯಲ್ಲಿ? ನಾವು ಭಾಳ ಕ್ಲಿಯರಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದ್ದೀವಿ. ಮೊದಲು ವಾಟ್ ಈಸ್ ಆರ್ ಇಂಟರ್ನ್ಯಾಷನಲ್ ಪೊಸಿಷನ್ ಅನ್ನೋದನ್ನು ತಿಳ್ಕೊಳ್ಳಿ. ಬೇರೆ ದೇಶಗಳು ಯಾವ ದೇಶಗಳು ನಮ್ಮ ಜೊತೆ ಇದೆ ನೀವು ಆಲ್ರೆಡಿ ಹೇಳಿದ್ರಿ. ಏನು ನಾಜೂಕಾಗಿ ಅಮೇರಿಕಾದ ಅಧ್ಯಕ್ಷರು ಜಾರ್ಕೊಂಡ್ರು ಆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಅಂತಂದರೆ, ಸೊ ಮುಗಿದೋಯ್ತಲ್ಲ. ಹಾಗಿದ್ರೆ ಅಮೇರಿಕಾ ಭಾರತದ ಪರವಾಗೂ ನಿಲ್ಲೋದಿಲ್ಲ, ಹಾಗಂತ ಪಾಕಿಸ್ತಾನದ ಪರವಾಗಿ ನಿಂತ್ಕೊಳ್ಳುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇದರಲ್ಲಿ ನಾನು ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ, ನನ್ನನ್ನು ನಂಬೇಡಿ ಅನ್ನುವಂಥ ಒಂದು ಸ್ಟೇಟ್ಮೆಂಟು. ಸೊ ಬೇರೆ ಕಂಟ್ರೀಸ್ ಏನು ಮಾಡ್ತಾ ಇದೆ, ನಮ್ಮ ಇಂಟರ್ನ್ಯಾಷನಲ್ ಪೊಸಿಷನ್ ಏನು ಈ ಸಂದರ್ಭದಲ್ಲಿ ಅನ್ನೋವಂಥ ವಿಚಾರವನ್ನು ತೆಗೆದುಕೊಳ್ಬೇಕಾಗಿದೆ. ವಾಟ್ ಈಸ್ UN ಸ್ಟ್ಯಾಂಡ್ ಆನ್ ದಿಸ್? ನಾವು UN ಹತ್ರ ಮಾತಾಡಿದ್ದೀವ, ನಾವು ಅಲ್ಲಿ ನಮ್ಮ ವಿಚಾರಗಳನ್ನು ಏನು ಹೇಳ್ತಾ ಇದ್ದೀವಿ, ಅವ್ರು ಏನು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಸೊ ಇದು ಮೊದಲು ನೀವು ತಿಳ್ಕೊಳ್ಳಿ. ಆ್ಯಂಡ್ ಎರಡನೇದು, ಸೇನೆ ಯಾವಾಗಲೂ ಕೂಡ ಭಾರತದ ಸೇನೆ ಸಜ್ಜಾಗಿರುತ್ತೆ ಅನ್ಡೌಟೆಡ್ಲಿ. ಆದರೆ ಈ ಸಂದರ್ಭದಲ್ಲಿ ನಮಗೆ ಆಕ್ರೋಶ ಹೆಚ್ಚಿರುತ್ತೆ, ಹೋಗಿ ಅಟ್ಯಾಕ್ ಮಾಡುವಂತಹ ಇದು ಜಾಸ್ತಿ ಇರುತ್ತೆ. ಬಟ್ ಒಂದು ಕ್ಲಿಯರ್ ಸ್ಟ್ರಾಟಜಿ ಇದೆಯಾ ನಮಗೆ, ಒಂದು ಕ್ಲಿಯರ್ ಟೈಟಲ್ ಸ್ಟ್ರಾಟಜಿ ಇದೆಯಾ ನಮಗೆ? ಸೊ ಆರ್ ವಿ ಗೋಯಿಂಗ್ ಟು ಆಕ್ಯುಪೈ, ಅಥವಾ ನಾವು ಇಡೀ POKಯನ್ನು ಸುತ್ತುವರೆದು ನಾವು ಅವರನ್ನು ನುಗ್ಗಿ ಎಷ್ಟು ಜನ ಇದ್ದಾರೆ ಇವತ್ತಿನ ದಿನ ಇಂಟೆಲಿಜೆನ್ಸಿಗೆ ಯಾರ್ಯಾರು ಬಂದು ಹೊಡೆದಿದ್ದಾರೆ ಅನ್ನುವಂಥ ಅಷ್ಟೂ ಜನರ ಐಡೆಂಟಿಫಿಕೇಶನ್ ಆಗಿದೆಯಾ? ಆ್ಯಂಡ್ ಎಲ್ಲೆಲ್ಲಿ ಇಂಟೆಲಿಜೆನ್ಸ್ ಲ್ಯಾಬ್ಸ್ ಆಗಿದೆ, ಸೊ ಹೊರಶತ್ರುಗಳು ಒಬ್ಬರಾದರೆ ಒಳಶತ್ರುಗಳು ಒಬ್ಬರು. ಸೊ ಇಂಟರ್ನಲ್ ಫೇಲ್ಯೂರ್ ಎಲ್ಲಾಯಿತು, ಇಂಟರ್ನಲ್ ಸೆಕ್ಯೂರಿಟಿ ಲ್ಯಾಬ್ಸ್ ಎಲ್ಲಾಯಿತು, ಇಂಟರ್ನಲ್ ಇಂಟೆಲಿಜೆನ್ಸ್ ಲ್ಯಾಬ್ಸ್ ಎಲ್ಲಾಯಿತು. ಇಂಟರ್ನಲಿ ನಮಗಿರುವಂತಹ ಶತ್ರುಗಳು ಯಾರು ಅನ್ನುವಂತಹ ಒಂದು ವಿಚಾರವನ್ನು ತೆಗೆದುಕೊಳ್ಳಿ. ಇದು ನಮ್ಮ ಎರಡನೇ ಸಲಹೆ ಆಗಿತ್ತು. ಇನ್ನು ಮೂರನೇ ವಿಚಾರಕ್ಕೆ ನಾನು ಆಲ್ರೆಡಿ ನಾನು ಭಾಳ ಕ್ಲಿಯರಾಗಿ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಜಗತ್ತಿನ ಭೂಪಟದಲ್ಲಿ ಪಾಕಿಸ್ತಾನ ಅನ್ನುವಂತಹ ಒಂದು ರಾಷ್ಟ್ರ ಇರಲೇ ಇಲ್ಲ ಅನ್ನುವಂಥದ್ದನ್ನು ಮುಂದಿನ ಪೀಳಿಗೆಗೆ ಹೇಳಿಕೊಡುವಂತಹ, ಸಾರುವಂತಹ ಒಂದು ಸಮರ್ಥವಾದಂತಹ ಸಂದರ್ಭ ಇವತ್ತಿನ ದಿನ ಭಾರತಕ್ಕೆ ಬಂದು ಒದಗಿದೆ. ಧೈರ್ಯವಾಗಿ ನಿಂತ್ಕೊಂಡು ಲಾಹೋರನ್ನು ನೀವು ಕಂಟ್ರೋಲಿಗೆ ತೆಗೆದುಕೊಳ್ಳೋದಾದರೆ ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆ ಇದೆ. ಆದರೆ ವಾಟ್ ಈಸ್ ದ ಪ್ಲಾನ್ ಆಫ್ ಆ್ಯಕ್ಷನ್? ಅದಕ್ಕೆ ನಾವು ತೆರಬೇಕಾಗಿರುವಂತಹ ಬೆಲೆ ಏನು, ನಾವು ಅದಕ್ಕೆ ಹೊರಬೇಕಾಗಿರುವಂತಹ ನಷ್ಟಗಳೇನು? ಸೊ ಇದೆಲ್ಲದರ ಒಂದು ಅರಿವನ್ನು ನಾವು ಇಟ್ಕೊಳ್ಳೋಣ. ಆ್ಯಂಡ್ ಲೆಟ್ ಅಸ್ ಟೇಕ್ ಕಂಟ್ರಿ ಇನ್ ಟು ಕಾನ್ಫಿಡೆನ್ಸ್. ಹೋಗಿ ಯಾರಿಗೂ ಹೇಳ್ದಿರ ನುಗ್ಗಿ ಹೊಡೆದು ಬರೋದು ಒಂದು, ಆದರೆ ಯುದ್ಧ ಅನ್ನೋದು ಘೋಷಣೆ ಆದರೆ ನೀವು ನೆನಪಿರಬಹುದು ಕಾರ್ಗಿಲ್ ಯುದ್ಧ ಯಾವ ಮಟ್ಟದಲ್ಲಿ ನಡೀತು, ಹೇಗೆ ಭಾರತ ಅದನ್ನು ಹ್ಯಾಂಡಲ್ ಮಾಡ್ತು, ಎಷ್ಟು ದಿನಗಳ ಕಾಲ ಸುದೀರ್ಘವಾದಂತಹ ಯುದ್ಧ ಅವತ್ತಿನ ದಿನ ಸಂದರ್ಭದಲ್ಲಿ ನಡೀತು ಅನ್ನುವಂಥದ್ದು. ಪಾಕಿಸ್ತಾನ ಇವತ್ತಿನ ದಿನ ಅವರ ದೇಶದಲ್ಲಿ ತಿನ್ನೋದಕ್ಕೂ ಅವರ ದೇಶದ ಜನರಿಗೆ ಗತಿ ಇಲ್ಲದೆ ಇರುವಂಥ ಸಂದರ್ಭ. ಅವ್ರು ಏನನ್ನಾಗಲಿ, ಬಟ್ ನಮ್ಮ ದೇಶಕ್ಕೆ ಇದರಿಂದ ಯಾವುದೇ ಹಾನಿ ಮತ್ತು ನಷ್ಟ ಆಗಬಾರ್ದು. ಆಲ್ರೆಡಿ 35 ಜನರ ಪ್ರಾಣವನ್ನು ನಾವು ಪಣಕ್ಕಿಟ್ಟಿದ್ದೀವಿ. ಮುಂದೆ ಒಂದೇ ಒಂದು ಜೀವಕ್ಕೂ ಕೂಡ, ಇನ್ಕ್ಲೂಡಿಂಗ್ ನಮ್ಮ ಸೈನಿಕರ ಜೀವಕ್ಕೂ ಕೂಡ ಯಾವುದೇ ರೀತಿಯಾದಂಥ ಹಾನಿ ಆಗಬಾರ್ದು. ಸೊ ಕ್ಲಿಯರ್ ಕಟ್ ಆದಂತಹ ಒಂದು ಮೆಷರ್ಸನ್ನು ತೆಗೆದುಕೊಳ್ಳಿ ಅನ್ನುವಂಥ ಒಂದು ವಿಚಾರವನ್ನು ನಾವು ಭಾಳ ಸ್ಪಷ್ಟವಾಗಿ ಸರ್ಕಾರದ ಮುಂದಿಟ್ಟಿದ್ದೀವಿ. ಸೊ ಸ್ವಾತಿ ಚಂದ್ರಶೇಖರ್ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರೆ. ಸೊ ಅವರು ಹೇಳಿದ ಮಾಹಿತಿಯ ಪ್ರಕಾರ ಸರ್ಕಾರ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡ್ರು ನರೇಂದ್ರ ಮೋದಿ ಅವರ ಸರ್ಕಾರ ಎಗನೆಸ್ಟ್ ಪಾಕಿಸ್ತಾನ, ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ದೇ ಸ್ಟ್ಯಾಂಡ್ ವಿತ್ ಗೌರ್ಮೆಂಟ್. ಬಟ್ ಇಂತಹ ಘಟನಾವಳಿಗಳು ಆದಂತಹ ಸಂದರ್ಭದಲ್ಲಿ ಸ್ವಾತಿ ಅವರು ಕೂಡ ಅದನ್ನೇ ಹೇಳಿದ್ರು, ವಾರ್ ಕ್ರೈ ಏನಿದೆ, ಯುದ್ಧದ ಕೂಗು, ಹೋಗಬೇಕು, ಅಟ್ಯಾಕ್ ಮಾಡಬೇಕು, ಹೊಡಿಬೇಕು ಅಂತೇಳಿ ಯುದ್ಧವನ್ನು, ಯಾವುದೇ ರಣತಂತ್ರವನ್ನು ಆ ರೀತಿಯ ಭಾವನಾತ್ಮಕ ಅಥವಾ ಎಮೋಷ್ನಲ್ ಔಟ್ಬರ್ಸ್ಟ್ ಏನಾಗುತ್ತೆ ಅದರ ಆಧಾರದಲ್ಲಿ ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಯುದ್ಧ ಅನಿವಾರ್ಯನಾ ಎನ್ನುವಂತಹ ಪ್ರಶ್ನೆಗೆ ಬಹುಶಃ ಇನ್ನೊಂದು 2 ದಿವಸದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರವೇ ಅಧಿಕೃತವಾಗಿ ಉತ್ತರ ಕೊಡಬಹುದು. ಯುದ್ಧನ ಅಥವಾ ಸೀಮಿತ ಸರ್ಜಿಕಲ್ ಸ್ಟ್ರೈಕ್. ಸೊ ಇದು ಈ ಹೊತ್ತಿನ ವಿಶೇಷವಾಗಿತ್ತು. ಸ್ವಾತಿ ಚಂದ್ರಶೇಖರ್ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಸೊ ಇದು ಈ ಕ್ಷಣದ ಕಾರ್ಯಕ್ರಮ. ಇದು ಫ್ರೀಡಮ್ ಟಿವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.